वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीकृष्णं वन्दे ಜಗದ್ಗುರುಂ. 50 ಶ್ಲೋಕದ ಅರ್ಥಗಳನ್ನ ತಿಳ್ಕೊಂಡಿದೀವಿ. ಇವತ್ತು 51ನೇ ಶ್ಲೋಕದ ಅರ್ಥವನ್ನ ತಿಳಿದುಕೊಳ್ಳುವಂತಹ ಪುಟ್ಟ ಪ್ರಯತ್ನ. ನಮ್ಗೆ ತಿಳಿತಾ ಹೋಯ್ತು ಅಂದ್ರೆ ಇಲ್ಲಿವರೆಗೂ ಏನು ನಾಮಗಳ ಅರ್ಥ ಹುಡುಕಿದ್ವಿ, ಆವಾಗ ನಮಗೆ ಗೊತ್ತಾಗಿದ್ದು ಭಗವಂತ ನಮ್ಮ ಹೃದಯದ ಮಧ್ಯದಲ್ಲಿ ವಾಸ ಮಾಡ್ತಾನೆ. ಅಷ್ಟೇ ಅಲ್ಲ, ಹಿ ಈಸ್ ಅವರ್ ಬೆಸ್ಟ್ ಫ್ರೆಂಡ್ ಅಂತ. ಯಾಕೆಂತಂದ್ರೆ ಒಬ್ಬ ಬೆಸ್ಟ್ ಫ್ರೆಂಡ್ ಹೇಗೆ ಇನ್ನೊಬ್ಬ ಸ್ನೇಹಿತನ ಎಲ್ಲ ಕಷ್ಟದಲ್ಲಿ, ನಾವು ಕಷ್ಟ ಅನ್ನೋಕ್ಕಿಂತ ಮುಂಚೆನೆ ಅವ್ರ ಹತ್ರ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇರುತ್ತೆ ಅಲ್ವಾ? ಜಸ್ಟ್ ಲೈಕ್ ದಟ್ ಭಗವಂತನ ಬಳಿ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಸೊಲ್ಯೂಷನ್ ಇದೆ. ಆದ್ರೆ ನಾವ್ ಅವನನ್ನ ಬೆಸ್ಟ್ ಫ್ರೆಂಡ್ ಅಂತ ಒಪ್ಕೋಬೇಕು ಅಷ್ಟೆ. ನಾವ್ ಯಾವಾಗ ಅವನನ್ನ ನಮ್ಮ ಹಿತೈಷಿ, ನಮ್ಮ ಪ್ರಾಣ ಸ್ನೇಹಿತ ಅಥವಾ ಅವನೇ ಎಲ್ಲ ಅಂತ ನಾವು ಕಂಪ್ಲೀಟ್ ಸರೆಂಡರ್ ಆಗ್ತಾ ಹೋಗ್ತೀವಿ, ಆಗ ಭಗವಂತ ತಾನಾಗಿಯೇ ದಾರಿಯನ್ನ ತೋರಿಸ್ತಾ ಹೋಗ್ತಾನೆ. ಕೆಲವರನ್ನ ನಮ್ಮ ಜೀವನದಿಂದ ದೂರನೂ ಮಾಡ್ತಾ ಹೋಗ್ತಾನೆ. ಯಾಕೆ ದೂರ ಮಾಡ್ತಾನಪ್ಪ ಅಂತ ಅಂದ್ರೆ ಅವರಿಂದ ನಮ್ಗೆ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಒಂದು ಚಿಕ್ಕ ಕಾಳಜಿ, ಕಳಕಳಿ ಭಗವಂತನಿಗೆ ನಮ್ಮ ಮೇಲಿರತ್ತೆ ಅಷ್ಟೆ. ಓಕೆನಾ? ಮುಂದಿನ ಶ್ಲೋಕವನ್ನ ನೋಡೋದಾದ್ರೆ, ಧರ್ಮಗುಬ್ಧರ್ಮಕೃದ್ಧರ್ಮಿ ಸದಸತ್ಕ್ಷರಮಕ್ಷರಂ ಅವಿಜ್ಞಾತಾ ಸಹಸ್ರಾಂಶುರ್ ವಿಧಾತಾ ಕೃತಲಕ್ಷಣಃ. ಇದರಲ್ಲಿ ಮೊದಲನೇ ನಾಮ ಧರ್ಮಗುಬ್. ಧರ್ಮಗುಬ್ ಅಂದ್ರೆ ಏನಪ್ಪಾ ಅಂತ ಅಂದ್ರೆ, ನಾವು ಭಗವದ್ಗೀತೆಯಲ್ಲಿ ಆಲ್ರೆಡಿ ಕೆಲವು ಶ್ಲೋಕಗಳನ್ನ ಕಲ್ತ್ಕೊಂಡ್ಬಿಟ್ಟಿದೀವಿ. ಅದರಲ್ಲಿ ಮುಖ್ಯವಾಗಿ 2 ಶ್ಲೋಕಗಳ ಉಲ್ಲೇಖವನ್ನ ಕೊಡ್ತಾ ಹೋಗ್ತಾರೆ. ಮೊದಲನೇದು, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಹಂ ಅಂತ ಒಂದು. ಇನ್ನೊಂದು, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದರ ತುಂಬಾ ಡೀಟೇಲ್ ಮೀನಿಂಗ್ ನಾವು ಭಗವದ್ಗೀತೆನಲ್ಲಿ ತಿಳ್ಕೊಂಡ್ಬಿಟ್ಟಿದೀವಿ. ಅಂದ್ರೆ ಭಗವಂತ ಯಾವಾಗ್ಲೂ ಧರ್ಮ ಸ್ಥಾಪನೆಗೋಸ್ಕರ ಮತ್ತೆ ಮತ್ತೆ ಭೂಮಿಗೆ ಇಳಿದ್ ಬಂದೇ ಬರ್ತಾನೆ ಅಂತ ಅಲ್ವಾ? ಅದೇ ರೀತಿ ಭಗವದ್ಗೀತೆಯ ಈ ಶ್ಲೋಕದ ಅರ್ಥ ಏನಿದೆ, ಅದು ಭಗವಂತನ ಧರ್ಮಗುಬ್ ಅನ್ನುವ ನಾಮದ ಅರ್ಥ ಅದರಲ್ಲಿ ಅಡಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಅಧರ್ಮ ಕೈ ಮೇಲಾದಾಗ ಧರ್ಮದ ನೆಲೆಯನ್ನ ಮತ್ತೆ ಸ್ಥಾಪನೆ ಮಾಡೋದಿಕ್ಕೋಸ್ಕರ ಭಗವಂತ ಮತ್ತೆ 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 ಭೂಮಿಗಿಳಿದು ಬಂದೇ ಬರ್ತಾನೆ ಅಂತ. ಭಗವಂತನ ಅವತಾರಗಳ ಉದ್ದೇಶವೇ ಧರ್ಮ ಗೋಪನೆ, ಅಂದ್ರೆ ಧರ್ಮವನ್ನ ಪಾಲನೆ ಮಾಡುವಂಥದ್ದು. ಹಾಗಾಗಿ ಭಗವಂತನ ದಶಾವತಾರವನ್ನ ನೋಡಿದಾಗ ನಮಗೆ ಇದು ಸ್ಪಷ್ಟವಾಗಿ ಕಾಣ್ತಾ ಹೋಗುತ್ತೆ. ಮತ್ಸ್ಯಾವತಾರದಿಂದ ಹಿಡಿದು ಬುದ್ಧಾವತಾರದವರೆಗೆ. ಯಾಕೆ ಇಲ್ಲಿ ನವಾವತಾರವನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇನ್ನೂ ಕಲ್ಕಿ ಅವತಾರ ಆಗಿಲ್ಲ ಅಲ್ವಾ? ಹಾಗಾಗಿ ಈ ನವ ಅವತಾರಗಳಲ್ಲೂ ಅಂದ್ರೆ ಅವನ ದಶಾವತಾರ ಇರೋದೇ ಧರ್ಮ ಸ್ಥಾಪನೆಗೋಸ್ಕರ. ಮತ್ಸ್ಯಾವತಾರವನ್ನ ತಗೊಂಡಾಗ್ಲೂ ನಮಗೆ ಗೊತ್ತಾಗ್ತಾ ಹೋಗುತ್ತೆ, ಯಾವಾಗ ವೇದಗಳು ನಶಿಸ್ತಾ ಹೋಗುತ್ತೆ ಅಂತ ಗೊತ್ತಾಗುತ್ತೆ, ತಕ್ಷಣ ಅವನು ಮತ್ಸ್ಯಾವತಾರದಲ್ಲಿ ಬಂದು ಆ ಧರ್ಮವನ್ನ ಅಂದ್ರೆ ವೇದವನ್ನ ರಕ್ಷಣೆ ಮಾಡ್ತಾ ಹೋಗ್ತಾನೆ. ಅದೇ ರೀತಿ ಕೃಷ್ಣಾವತಾರದಲ್ಲಂತೂ ಹೇಳೋ ಅವಶ್ಯಕತೆನೇ ಇಲ್ಲ. ಅವನು ಕೃಷ್ಣಾವತಾರದಲ್ಲಿ ಕೇವಲ ಅರ್ಜುನನಿಗೆ ಭಗವದ್ಗೀತೆಯನ್ನ ಉಪದೇಶ ಅಷ್ಟೇ ಮಾಡ್ಲಿಲ್ಲ, ಅವನು ನಾವು ಹೇಗಿರ್ಬೇಕು ಅಂತ ತಿಳಿಸ್ತಾ ಹೋದ. ಯಾವುದು ಧರ್ಮ, ಯಾವುದು ಅಧರ್ಮ, ನಾವು ಹೇಗೆ ಭಗವಂತನನ್ನ ಪೂಜೆ ಮಾಡ್ಬೇಕು, ಹೇಗೆ ಪೂಜೆ ಮಾಡಿದ್ರೆ ಭಗವಂತ ನಮಗೆ ಒಲಿತಾನೆ ಅಲ್ವಾ? ನಾವು ಇದನ್ನೇ ಪೂಜೆ ಅಂತ ಅನ್ಕೊಂಡಿದ್ವಿ. ನಮ್ಮ ಎಲ್ಲ ಆ ಹೇಳ್ತಾರಲ್ಲ, ಕಣ್ಣಿನ ಆಪರೇಷನ್ ಮಾಡ್ತಾರೆ ಅಂತ, ಆ ರೀತಿ ಹೊಸ ದೃಷ್ಟಿಕೋನವನ್ನ ಕೊಟ್ಟಿದ್ದು ಭಗವಂತನ ಭಗವದ್ಗೀತೆಯ ನುಡಿಗಳು. ಅದೇ ರೀತಿ ಇಲ್ಲಿ ಧರ್ಮ ರಕ್ಷಣೆ ಮಾಡಿದಂತಹ ಭಗವಂತ, ಹಾಗೆ ಧರ್ಮದ ಬಗ್ಗೆ ಅಲಕ್ಷ್ಯ ತೋರಿದಾಗ, ದೇವತೆಗಳು ಸೋತಾಗ ಅಥವಾ ಕೂರ್ಮಾವತಾರದಲ್ಲಿ ಬಂದು ಧರ್ಮ ರಕ್ಷಣೆ ಮಾಡ್ದ. ಇಲ್ಲಿ ಮತ್ಸ್ಯಾವತಾರ ಆದ್ಮೇಲೆ ಕೂರ್ಮಾವತಾರದ ಉದಾಹರಣೆಯನ್ನು ಸಹ ಕೊಡ್ತಾರೆ. ಹಾಗಾಗಿ ಆತನ ಎಲ್ಲ ಅವತಾರಗಳು ಧರ್ಮದ ರಕ್ಷಣೆಗಾಗಿಯೇ ಇದೆ. ಏಕೆ ಅಂತ ಅಂದ್ರೆ ದೇವತೆಗಳಿಗೂ ದಾನವರಿಗೂ ತುಂಬಾ ದೊಡ್ಡ ಯುದ್ಧ ಆಗೋಗುತ್ತೆ. ಆಗ ದೇವತೆಗಳು ಸಾಯ್ತಾ ಇರ್ತಾರೆ, ರಾಕ್ಷಸರು ಸಹ ಸಾಯ್ತಾ ಇರ್ತಾರೆ. ಆಗ ಏನ್ ಮಾಡೋದು? ಧರ್ಮವನ್ನ ಸ್ಥಾಪನೆ ಮಾಡ್ಬೇಕಲ್ಲ ಅಂತ ಹೇಳಿ ಭಗವಂತ ಹೇಳ್ತಾನೆ, ಇಲ್ಲ, ಅಮೃತ ಕಳಶವನ್ನ ನಾವು ಪಡೆದ್ರೆ ಅಮೃತವನ್ನ ಯಾರು ಕುಡಿತಾರೋ ಅವರು ಖಂಡಿತವಾಗಿಯೂ ದೀರ್ಘಾಯುಷಿಗಳಾಗ್ತಾರೆ ಅಂತ. ಹೌದಾ ಅಂತ ಹೇಳಿ ಸಮುದ್ರ ಮಂಥನವನ್ನ ಮಾಡೋದಿಕ್ಕೆ
ಹೋದಾಗ ಆ ಮಂದಾರ ಪರ್ವತ ಕುಸ್ದು ಬೀಳ್ತಾ ಇರುತ್ತೆ. ಏಕೆ ಅಂತ ಅಂದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಗ್ರಿಪ್ ಇರೋದೇ ಇಲ್ಲ. ಕಡಗೋಲಿನ ಹಾಗೆ ಅದು ಕೆಲಸ ಮಾಡ್ತಾ ಇರುತ್ತೆ. ಆಗ ಭಗವಂತ ಕೂರ್ಮಾವತಾರದಲ್ಲಿ ಬಂದು ತನ್ನ ಬೆನ್ನಿನ ಮೇಲೆ ಆ ಪರ್ವತವನ್ನ ಹೊರ್ತಾನೆ. ಏಕೆಂದ್ರೆ ಧರ್ಮ ಸ್ಥಾಪನೆಗೋಸ್ಕರ ಅಮೃತ ಬರುತ್ತೆ ಅನ್ನೋ ಒಂದೇ ಒಂದು ಉದ್ದೇಶ ಅಷ್ಟೆ. ಅಲ್ಲಿ ಯಾರನ್ನ ಸಂಹಾರ ಮಾಡದ್ನಪ್ಪ ಭಗವಂತ? ಈಗ ಮತ್ಸ್ಯಾವತಾರದಲ್ಲಾದ್ರೆ ನಾವು ಹೇಳ್ಬೋದು ವೇದಗಳ ರಕ್ಷಣೆ ಮಾಡ್ದ ಅಂತ. ಹಾಗಿದ್ರೆ ಕೂರ್ಮಾವತಾರದಲ್ಲಿ ಏನ್ ಮಾಡ್ದ? ಯಾರು ಧರ್ಮದ ಪರವಾಗಿದ್ದಾರೆ ಅವರಿಗೆ ಈ ಸಪೋರ್ಟ್ ಮಾಡೋ ಮೂಲಕ, ಅಂದ್ರೆ ನಾನಿದ್ದೀನಿ ಅನ್ನೋ ತೋರಿಸುವ ಗೋಚರ ಆಗೋ ಮೂಲಕ ಭಗವಂತ ಅಲ್ಲಿ ಧರ್ಮ ಸ್ಥಾಪನೆಯನ್ನ ಮಾಡ್ತಾನೆ. ಹಾಗಾಗಿ ಅಲ್ಲಿ ಕೇವಲ ಅಮೃತ ಅಷ್ಟೇ ಸಿಕ್ಲಿಲ್ಲ, ಸಾಕಷ್ಟು ಬೆಲೆ ಬಾಳುವಂತಹ ಹಾಗೂ ಬೆಲೆ ಕಟ್ಟಲಾಗದ ವಸ್ತುಗಳು ಬಂತು. ಉದಾಹರಣೆ ಹೇಳಬೇಕು ಅಂದ್ರೆ ಪಾರಿಜಾತ ಬಂತು, ರತ್ನಗಳು ಬಂತು, ಧನ್ವಂತರಿ ದೇವ ಬಂದ, ಚಂದ್ರದೇವ ಬಂದ. ಅಷ್ಟೇ ಯಾಕೆ, ನಮ್ಮ ಲಕ್ಷ್ಮೀ ದೇವಿ ಬಂದಿದ್ದು ಸಹ ಸಮುದ್ರ ಮಂಥನದಲ್ಲೇ ಅಲ್ವಾ? ಹಾಗಾಗಿ ಎಲ್ಲ ಒಳ್ಳೆಯುವುದರ ಆರಂಭ ಕೂರ್ಮಾವತಾರದಿಂದ ಆಯ್ತು ಅಂದ್ರೂ ಸಹ ತಪ್ಪಾಗೋದಿಲ್ಲ. ಹಾಗಾಗಿ ಆತನ ಎಲ್ಲ ಅವತಾರಗಳು ಧರ್ಮದ ರಕ್ಷಣೆಗಾಗಿ ಆಗಿದೆ. ಅದೇ ರೀತಿ ವೇದವ್ಯಾಸರ ರೂಪದಲ್ಲಿ ಬಂದು 18 ಪುರಾಣಗಳು, ಬ್ರಹ್ಮಸೂತ್ರ, ಮಹಾಭಾರತ ಇತ್ಯಾದಿ ಗ್ರಂಥಗಳನ್ನ ನಮಗೆ ದಯಪಾಲಿಸಿದ ಭಗವಂತ ಧರ್ಮಗುಪ್ತ. ಯಾಕೆ ಅಂತ ಅಂದ್ರೆ ನಾವು ಭಗವಂತನನ್ನ ತಿಳಿಬೇಕು ಅಂದಾಗ ನಮ್ಗೆ ಪುರಾಣಗಳು ಬೇಕು. ವೇದಗಳ ವಿಂಗಡಣೆ ಮಾಡಿದವರು ಸಹ ವ್ಯಾಸರೇ. ವೇದಗಳು ಮೊದ್ಲಿಂದನೂ ಇತ್ತು, ಆದ್ರೆ ಅದರ ವಿಂಗಡಣೆ ಮಾಡಿದ್ದು ವ್ಯಾಸರು. ಹಾಗಾಗಿ ಈ ಧರ್ಮಸೂತ್ರ ಇರ್ಬೋದು, ಮಹಾಭಾರತ ಇರ್ಬೋದು, ಈಗಿನ ಪ್ರಸ್ತುತ ಪರಿಸ್ಥಿತಿಗೆ ನಾವ್ ಏನನ್ನೆಲ್ಲ ಹೊಸಾದು ಅಂತ ತಗೊಳ್ತೀವೋ ಆ ಎಲ್ಲ ಹೊಸಾದು ಸಹ ಮಹಾಭಾರತದಲ್ಲಿ ಆಲ್ರೆಡಿ ಇದೆ. ನಾವ್ ಯಾವುದು ಈಗಿನ ಕಾಲದಕ್ಕೆ ಹೊಸಾದು ಅಂತ ತಗೊಳ್ಳೋ ಹಾಗೆ ಇಲ್ಲ. ಪ್ರತಿಯೊಂದು ಒಂದು ಸಿಚುವೇಶನ್ ಇರ್ಬೋದು ಅಥವಾ ವೈಜ್ಞಾನಿಕವಾಗಿ ನೋಡಿದ್ರುನು ಮಹಾಭಾರತ ಪ್ರಸ್ತುತ ಪರಿಸ್ಥಿತಿಗೆ ಸರಿಯಾದ ಗ್ರಂಥ ಅಂತಾನೆ ಹೇಳ್ಬಹುದು. ಹಾಗಾಗಿ ಅಂತಹ ಗ್ರಂಥವನ್ನ ಕೊಟ್ಟಂತಹವರು ವೇದವ್ಯಾಸರು. ಅಂದ್ರೆ ಭಗವಂತ ವೇದವ್ಯಾಸರ ರೂಪದಲ್ಲಿ ಬಂದು ನನ್ನನ್ನ ತಿಳ್ಕೊಳ್ಳಿ ಅನ್ನುವಂತಹ ಗುರುವಿನ ರೂಪದಲ್ಲಿ ವೇದವ್ಯಾಸರು ಬರ್ತಾ ಹೋಗ್ತಾರೆ. ಹಾಗಾಗಿ ಭಗವಂತನನ್ನ ಧರ್ಮಗುಬ್ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೇವೆ. ಇನ್ನು ಧರ್ಮಕೃತ್ ಅಂತ ತೆಗೆದುಕೊಂಡ್ರೆ ಮುಂದಿನ ನಾಮ, ಇಲ್ಲಿ ಧರ್ಮ ಅಂದ್ರೆ ನಾವು ನಡೆಯಬೇಕಾದಂತಹ ನಡೆ. ಹಾಗಿದ್ರೆ ನಾನು ಅಧರ್ಮದಲ್ಲೂ ಹೋದ್ರುನು ಅದು ನಡೆ ನಂದೇ ಅಲ್ವಾ ಅಂತ ನೀವು ಕೇಳಬಹುದು. ಆದ್ರೆ ಇಲ್ಲಿ ನಾವು ಧರ್ಮ ಮಾರ್ಗದಲ್ಲೇ ಹೋಗ್ಬೇಕು. ಧರ್ಮಕೃತ್ ಅಂತ ಅಂದ್ರೆ ಧರ್ಮವನ್ನ ನಿರ್ಮಾಣ ಮಾಡಿದ. ಮತ್ತು ಇನ್ನೊಂದರ ಅರ್ಥ ಧರ್ಮ ಅಂತ ಅಂದ್ರೆ ಒಂದು ವಸ್ತುವಿನ ಆದಂತಹ ಗುಣ. ಏಕೆ ಅಂತ ಅಂದ್ರೆ ನಾವು ಹೇಳಿದ್ವಲ್ಲ, ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಕಣ್ಣಿನ ಧರ್ಮ ನೋಡೋದು, ಕಿವಿ ಧರ್ಮ ಕೇಳೋದು, ನಾಲಿಗೆ ಧರ್ಮ ರುಚಿ ನೋಡೋದು. ಹಾಗಂತ ಒಂದು ಇಂದ್ರಿಯಗಳು ಇನ್ನೊಂದು ಕೆಲಸವನ್ನ ಮಾಡೋದಿಕ್ಕೆ ಸಾಧ್ಯವೇ ಇಲ್ಲ. ಹಾಗಂತ ಇದು ಧರ್ಮ ಅಲ್ಲ, ಇದು ಅಧರ್ಮ ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಇಲ್ಲಿ ನಮ್ಮ ಇಂದ್ರಿಯಗಳ ಉದಾಹರಣೆನೆ ಕೊಡ್ತಾ ಇದ್ದಾನಪ್ಪ ಅಂತ ಅಂದ್ರೆ ಭಗವದ್ಗೀತೆಯಲ್ಲೂ ಭಗವಂತ ಇದನ್ನ ಹೇಳ್ತಾ ಹೋಗ್ತಾನೆ. ಧರ್ಮ ಅಂತ ಅಂದ್ರೆ ಅಥವಾ ನೀನು ಪಾಲನೆ ಮಾಡಬೇಕಾದಂತಹ ದಾರಿ ಯಾವುದು ಅಂದ್ರೆ ನಿನ್ನ ವರ್ಣಾಶ್ರಮಕ್ಕೆ ಯಾವುದು ಬರುತ್ತೆ ಅದನ್ನೇ ನೀನು ಪಾಲನೆ ಮಾಡ್ಬೇಕು. ಏಕೆ ಅಂತಂದ್ರೆ ಪ್ರತಿಯೊಬ್ಬರೂ ಸಹ ಭಿನ್ನ ಇಲ್ಲಿ. ನಾವು ಒಬ್ಬರಿದ್ದ ಹಾಗೆ ಇನ್ನೊಬ್ರು ಇಲ್ಲ ಇಲ್ಲಿ. ಅಥವಾ ಯಾಕೆ ಇಲ್ಲಿ ಭಿನ್ನ ಅಂತ ಅಂದ್ರೆ ಭಗವಂತನ ನಿಯಮವೇ ಹಾಗಿದೆ. ನಾವೆಲ್ಲರೂ ಸಹ ಭಿನ್ನ. ಹಾಗೆ ಎಲ್ಲರೂ ಸಹ ಯುನಿಕ್. ಇಲ್ಲಿ ಯಾರು ಒಬ್ರು ಕೀಳು ಮೇಲು ಅನ್ನೋದು ಇಲ್ವೇ ಇಲ್ಲ. ಅದಕ್ಕೆ ತಕ್ಕ ಹಾಗೆ ಭಗವಂತನು ಹೇಳ್ತಾನೆ, 4 ವರ್ಣಗಳಲ್ಲೂ ಯಾರೇ ಇರ್ಲಿ ಆ ಎಲ್ಲರ ಭಕ್ತಿಯನ್ನ ನಾನು ಸ್ವೀಕಾರ ಮಾಡ್ತೀನಿ ಅಂತ. ಯಾವ ರೀತಿ ಸ್ವೀಕಾರ ಮಾಡ್ತಾನೆ? ಯಾರು ನಾವು 4 ವರ್ಣದಲ್ಲಿದ್ದೀವಿ, ಆ ವರ್ಣದ ಕೆಲಸವನ್ನ ನಾವು ಮಾಡಿದಾಗ ಭಗವಂತ ಆ ಕೆಲಸವನ್ನ ನಾವು ಭಗವಂತನಿಗೆ ಕೃಷ್ಣಾರ್ಪಣ ಮಸ್ತು ಅಂತ ಒಪ್ಸಿದ್ರೆ ಸಾಕು, ಭಗವಂತ ನಮ್ಮನ್ನ ಕೈ ಹಿಡಿದು ಕಾಪಾಡ್ತಾ ಹೋಗ್ತಾನೆ. ಭಗವಂತ ಕೇಳೋದದೇ ಅಲ್ವಾ, ನಿನ್ನ ಕರ್ತವ್ಯವನ್ನ ಮಾಡು. ರಾಮಾವತಾರದಲ್ಲಿ, ಕೃಷ್ಣ ಅವತಾರದಲ್ಲಿ, ಪರಶುರಾಮನ ಅವತಾರದಲ್ಲಿ, ಪ್ರತಿಯೊಂದು ಅವತಾರದಲ್ಲೂ ಅವನು ತೋರಿಸ್ತಾ ಹೋಗ್ತಾನೆ ಕರ್ತವ್ಯವನ್ನ ಹೇಗ್ ಮಾಡ್ಬೇಕು ಅಂತ. ಹಾಗಾಗಿ ಇಲ್ಲಿ ಧರ್ಮ ಅಂತ ಅಂದ್ರೆ ಒಂದು ಅಸಾಧಾರಣವಾದಂತಹ ಗುಣ. ಹೇಳಿದ್ವಲ್ಲ, ಕಣ್ಣಿನ ಧರ್ಮ ನೋಡೋದು, ಕಿವಿ ನೋಡೋದಿಕ್ಕಾಗೋದಿಲ್ಲ. ಅದೇ ಕಿವಿ ಧರ್ಮ ಕೇಳೋದು, ಕಿವಿ ನೋಡೋದಿಕ್ಕಾಗೋದಿಲ್ಲ. ಆದ್ರೆ ಬಾಯಿಯ ಗುಣ ರುಚಿ ನೋಡೋದು, ಅದ್ ನೋಡಕ್ಕೂ ಆಗೋದಿಲ್ಲ, ಕೇಳಕ್ಕೂ ಆಗೋದಿಲ್ಲ. ಆ ರೀತಿ ಅಲ್ಲಿ ಒಂದು ವಿಶೇಷವಾದಂತಹ ಗುಣ ಇರುತ್ತೆ. ಹೀಗೆ ಒಂದೊಂದು ಇಂದ್ರಿಯಗಳಲ್ಲಿ, ಒಂದೊಂದು ವಸ್ತುವಿನಲ್ಲಿ ಒಂದೊಂದು ಧರ್ಮವನ್ನಿಟ್ಟ ಭಗವಂತನನ್ನ ಧರ್ಮಕೃತ್ ಅಂತ ಹೇಳ್ತೀವಿ.
ಈಗ ಒಬ್ಬರಿಗೆ ದೇವರ ಮುಂದೆ ಕೂತ್ಕೊಂಡು ಅಭಿಷೇಕ ಮಾಡಿ, ಪೂಜೆ ಮಾಡಿ, ಹೋಮ, ಹವನವನ್ನ ಮಾಡೋದೇ ಪೂಜೆ ಆಗಿರಬಹುದು. ಆದ್ರೆ ಒಬ್ಬ ಡಾಕ್ಟರ್‌ಗೆ ತನ್ನ ರೋಗಿಯನ್ನ ಶುಶ್ರೂಷೆ ಮಾಡೋದೇ ಆಕೆಯ ಕರ್ತವ್ಯ ಆಗಿರಬಹುದು. ಅಥವಾ ಒಬ್ಬ ತಾಯಿಯ ಅಥವಾ ಒಬ್ಬ ಗೃಹಿಣಿಯ ಕರ್ತವ್ಯ ತನ್ನ ಮನೆಯವರನ್ನ ನೋಡ್ಕೊಳ್ಳೋದಾಗಿರಬಹುದು. ಅಥವಾ ಒಬ್ಬ ರೈತನ ಕಾಯಕ ಭೂತಾಯಿಯನ್ನ ನೋಡ್ಕೊಳ್ಳೋದಾಗಿರಬಹುದು. ಅವನು ಭೂತಾಯಿಯನ್ನ ನೋಡ್ಕೊಂಡ್ರೆ ನಮಗೆ ಊಟ ಸಿಕ್ಕೋದು. ಇಲ್ಲಿ ನೋಡಿ, ಧರ್ಮ ಅಂದಾಗ್ಲೂ ಒಬ್ರಿಂದ ಒಬ್ರಿಗೆ ಭಿನ್ನ ಆಗ್ತಾ ಹೋಗುತ್ತೆ. ಇದನ್ನೇ ನಮಗೆ ಇಂದ್ರಿಯಗಳ ಮೂಲಕ ಭಗವಂತ ನಮಗೆ ಸೂಚಿಸ್ತಾ ಇದ್ದಾನೆ. ಡೋಂಟ್ ಕಂಪೇರ್. ನಾವು ಪ್ರತಿಯೊಬ್ಬರು ಜೀವನದಲ್ಲಿ ಸಪೋಸ್ ನಾವು ಸೋಲ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ಬಂದು ನಾವು ವಿ ಆರ್ ಕಂಪೇರಿಂಗ್. ಯಾರೋ ಮಾಡಿದ್ರು ನಾನು ಮಾಡ್ಬೇಕು. ಉದಾಹರಣೆ, ಯಾರೋ ಒಬ್ರು ಫಿಲ್ಮ್ ಸ್ಟಾರ್ ಯಾವ್ದೋ ಒಂದು ದೇವಸ್ಥಾನಕ್ಕೆ ಹೋದ್ರಂತೆ, ಎಸ್ ನಾನು ಹೋಗ್ಬೇಕು. ಇಲ್ಲ, ಆ ರೀತಿ ಎಲ್ಲೂ ಉಲ್ಲೇಖನೇ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಒಬ್ಬೊಬ್ಬರ ಧರ್ಮ ಒಂದೊಂದು. ಅದಕ್ಕೆ ಇಲ್ಲಿ ಒಂದೊಂದು ವಸ್ತುವಿನಲ್ಲಿ ಒಂದೊಂದು ರೀತಿ ಧರ್ಮವನ್ನ ಇಟ್ಟಿದ್ದಾನೆ ಭಗವಂತ. ಹಾಗಾಗಿ ಆತನನ್ನ ನಾವಿಲ್ಲಿ ಧರ್ಮಕೃತ್ ಅಂತ ನಾವಿಲ್ಲಿ ಕರಿತಾ ಹೋಗ್ತೇವೆ. ನೋಡಿ, ಎಷ್ಟು ಭಿನ್ನವಾಗಿ ಅವನ ನಾಮದಲ್ಲೇ ನಾವು ಹೇಗಿರ್ಬೇಕು ಅಂತ ಅವನು ವಿಶೇಷವಾಗಿ ಸೂಚಿಸ್ತಾ ಇದ್ದಾನೆ. ಇನ್ನು ಧರ್ಮಿ ಅಂತ ತೆಗೆದುಕೊಂಡ್ರೆ ಎಲ್ಲಾ ಶುಭ ಧರ್ಮಗಳ ನೆಲೆ ಭಗವಂತ. ಮೂಲ ಶಕ್ತಿ ಹಾಗೂ ಜಗತ್ತಿನ ಧಾರಣಾ ಶಕ್ತಿಗಳಾದ ದೇವತೆಗಳ ದೊರೆಯಾದ ಭಗವಂತನನ್ನ ನಾವಿಲ್ಲಿ ಧರ್ಮಿ ಅಂತ ಹೇಳ್ತೀವಿ. ಹಾಗೆ ಭಗವಂತನೂ ಸಹ ತನ್ನ ಧರ್ಮವನ್ನ ಪಾಲನೆ ಮಾಡ್ತಾ ಇದ್ದಾನೆ. ಯಾವ ಮೂಲಕ? ಭಕ್ತರ ರಕ್ಷಣೆ ಮಾಡೋದ್ರ ಮೂಲಕ. ಇನ್ನು ಸತ್ ಅಂತ ತೆಗೆದುಕೊಂಡ್ರೆ ಮುಂದಿನ ನಾಮ ಭಗವಂತ. ನಾವು ಸತ್ ಪ್ಲಸ್ ಚಿತ್ ಪ್ಲಸ್ ಆನಂದ ಅಂದ್ರೆ ಸಚ್ಚಿದಾನಂದ ಅಂತ ಏನು ಉಪಾಸನೆ ಮಾಡ್ತೀವಿ, ಇಲ್ಲಿ ಸತ್ ಅಂತ ಅಂದ್ರೆ ವ್ಯಕ್ತ ಅಂತ. ಆತ ನಿರ್ದಿಷ್ಟ ಮತ್ತು ದೋಷರಹಿತ ಜ್ಞಾನಾನಂದ ಮೂರ್ತಿ ಭಗವಂತ. ಹಾಗಾಗಿ ಆತನನ್ನ ನಾವಿಲ್ಲಿ ಸತ್ ಅಂತ ಹೇಳ್ತೀವಿ. ಇನ್ನು ಅಸತ್ ಅಂತ ಅಂದ್ರೆ, ಅಸತ್ ಅಂದ್ರೆ ಅವ್ಯಕ್ತ ಅಂತ. ಭಗವಂತ ಅವ್ಯಕ್ತ ಮೂರ್ತಿ. ಆತ ಎಲ್ಲರ ಕಣ್ಣಿಗೆ ಕಾಣಲಾರ. ಆತನನ್ನ ಒಳಗಣ್ಣಿನಿಂದ ಕಾಣುವ ಪ್ರಯತ್ನವನ್ನ ಮಾಡಬೇಕು. ನಾವು ಹೇಳ್ತೀವಲ್ಲ, ಈಗ ಒಂದು ಹಸು ನಮಗೆ ಹಸು ತರ ಕಾಣ್ಬೋದು, ಒಬ್ಬರಿಗೆ ಗೋಮಾತೆ ತರ ಕಾಣಬಹುದು. ಆ ಗೋಮಾತೆಯಲ್ಲೇ 3 ಕೋಟಿ ದೇವತೆಗಳಿದ್ದಾರೆ ಅಂತ ಆರಾಧನೆ ಮಾಡಬಹುದು. ಕೆಲವರು ಇಲ್ಲ, ನನ್ನಲ್ಲೇ ಭಗವಂತ ಇದ್ದಾನೆ ಅಂತ ಅನ್ಕೋಬಹುದು. ನನ್ನಲ್ಲೇ ಭಗವಂತ ಇದ್ದು ಧರ್ಮ ಕಾರ್ಯವನ್ನ ಮಾಡಿಸ್ತಾ ಇದ್ದಾನೆ ಅನ್ನೋದು ದಟ್ ಈಸ್ ಗುಡ್. ನಾನೇ ಭಗವಂತ, ನೋ. ನಾವು ಭಗವಂತ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ನಾನು ಭಗವಂತ ಆಗೋದಿಕ್ಕೆ ಸಾಧ್ಯ ಇಲ್ಲ? ಯಾಕೆ ಅಂತಂದ್ರೆ ಭಗವಂತನ ಒಂದು ಕಿಡಿ ನನ್ನಲ್ಲಿದೆ ಅಷ್ಟೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಮನೆ ಅಂತ ತಗೊಳ್ಳೋಣ. ಆ ಮನೆಯಲ್ಲಿ ಹಾಲ್ ಇರುತ್ತೆ, ಕಿಚನ್ ಇರುತ್ತೆ, ಬಾತ್ರೂಮ್ ಇರುತ್ತೆ, ಬೆಡ್ರೂಮ್ಸ್ ಇರುತ್ತೆ ಅಲ್ವಾ? ಅಲ್ಲಿ ಎಲ್ಲೋ ಒಂದು ಮೂಲೆ ಇರುತ್ತೆ ವಾಷಿಂಗ್ ಏರಿಯಾ ಅಂತ. ವಾಷಿಂಗ್ ಏರಿಯಾನೇ ಮನೆ ಅಲ್ಲ, ಮನೆಯ ಒಂದು ಭಾಗ ಅಷ್ಟೇ. ಇಲ್ಲಿ ನಾನು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇನೆ. ಆ ರೀತಿ ಒಂದು ಮಾವಿನ ಮರದಲ್ಲಿ ಒಂದು ಹಣ್ಣು ಕಿತ್ತರೆ ಆ ಹಣ್ಣು ನಾವು ಅಷ್ಟೇ, ಆ ತೋಟನೇ ನಾವಾಗೋದಿಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ನನ್ನಲ್ಲಿ ಭಗವಂತ ಇದ್ದಾನೆ, ಆದ್ರೆ ನಾನು ಭಗವಂತ ಆಗೋದಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಹಾಗಿದ್ರೆ ನಾನು ಇದೀನಿ ಅಲ್ವಾ? ನಾನಿದ್ದೀನಿ, ಆದ್ರೆ ನನಗೆ ಆದಿನೂ ಇದೆ, ಅಂತ್ಯನೂ ಇದೆ. ಫಾರ್ ಎಕ್ಸಾಂಪಲ್, ಸೌಮ್ಯ ಅಂತ ಅಂದ್ರೆ ಡೇಟ್ ಆಫ್ ಬರ್ತ್ ಇದೆ, ಡೇಟ್ ಆಫ್ ಡೆತ್ ಕೂಡ ಯಾವತ್ತೋ ಒಂದಿನ ನನ್ನ ಫೋಟೋ ಮೇಲೆ ಅದು ಬೀಳತ್ತೆ. ಅದು ಫ್ಯಾಕ್ಟ್ ಅದು. ಹಾಗಂತ ಆದ್ರೆ ಭಗವಂತನಿಗಿದೆಯಾ ಅದು? ಭಗವಂತನಿಗೆ ಆದಿನೂ ಇಲ್ಲ, ಅಂತ್ಯನೂ ಇಲ್ಲ. ಹಾಗಿರ್ಬೇಕಾದ್ರೆ ನಾವು ಭಗವಂತ ಆಗೋದಿಕ್ಕೆ ಹೇಗೆ ಸಾಧ್ಯ? ಕೇವಲ ಭಗವಂತನಿಗೆ ನಾವು ಶರಣಾದಾಗ ನಾವು ಧರ್ಮ ಕಾರ್ಯವನ್ನ ಮಾಡಬಹುದು ಅಷ್ಟೆ. ಭಗವಂತ ನನ್ನ ಕೈಲಿ ಧರ್ಮ ಕಾರ್ಯವನ್ನ ಮಾಡ್ಸಪ್ಪ ಅಂತ ನಾವು ಅವನಿಗೆ ಶರಣಾಗ್ಬೋದು ಬಿಟ್ರೆ ನಾವೇ ಭಗವಂತ ಆಗೋದಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಮಗೆ ದೋಷ ಇದೆ. ನಾನು ಏನೋ ಒಂದು ಕೆಲಸ ಮಾಡಿದೆ ಅಂದ್ರೆ ಅದರಲ್ಲಿ ದೋಷ ಇದೆ, ಪಾಪ ಇದೆ, ಪುಣ್ಯ ಇದೆ. ಆದ್ರೆ ಭಗವಂತ ದೋಷರಹಿತ. ಯಾಕೆ ಆತ ದೋಷರಹಿತ ಅಂತ ಅಂದ್ರೆ ತ್ರಿಗುಣಗಳ ಸ್ಪರ್ಶವೇ ಅವನಿಗಿಲ್ಲ. ಆದ್ರೆ ನನಗೆ ತ್ರಿಗುಣಗಳ ಸ್ಪರ್ಶ ಇದೆ. ಇವತ್ತು ನಾನೇನೋ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಅದ್ರಲ್ಲಿ ಏನೋ ಒಂದು ಪುಟ್ಟ ಆಸೆನಾದ್ರೂ ಇರುತ್ತೆ. ಕೊನೇ ಪಕ್ಷ ನಾನು ಭಗವಂತನನ್ನ ಸೇರ್ಬೇಕು ಅನ್ನೋ ಮಹದಾಸೆನೂ ಇರಬಹುದು ಅಲ್ವಾ? ಆದ್ರೆ ಭಗವಂತ ಈ ಸೃಷ್ಟಿ ಸ್ಥಿತಿ ಸಂಹಾರ ಮಾಡುವಾಗ ಅವನು ಯಾವ ಆಸೆನೂ ಇಟ್ಕೊಳ್ಳೋದಿಲ್ಲ. ಅದಕ್ಕೆ ಅವನಿಗೆ ತ್ರಿಗುಣಗಳ ಸ್ಪರ್ಶ ಇಲ್ಲ. ನನಗೆ ತ್ರಿಗುಣಗಳ ಅಂದ್ರೆ ಮಾನವರಿಗೆ ತ್ರಿಗುಣಗಳ ಸ್ಪರ್ಶ ಇರುತ್ತೆ. ಹಾಗಾಗಿ ಆತ ಸತ್.
ಸಾರಿ ಅಸತ್ ಅಂತ ಹೇಳ್ತಾ ಹೋಗ್ತೀವಿ. ಇನ್ನು ಕ್ಷರಂ ಅಂತ ತೆಗೆದುಕೊಂಡ್ರೆ, ಕ್ಷರಂ ಅಂದ್ರೆ ಸಾವಿನ ಒಡೆಯ. ಸಾವು ಯಾರ ಅಧೀನವೋ ಅವನು ಕ್ಷರಂ. ಕ್ಷರಣ ಅಂದ್ರೆ ನಿರಂತರ ಬಯಸಿದ್ದನ್ನ ಕೊಡುವವನು ಅಂತ. ಎಲ್ಲರ ಒಳಗಿದ್ದು ಆನಂದವನ್ನ ಕೊಡುವ ಭಗವಂತ ಕ್ಷರಂ. ಇವತ್ತು ಯಾವುದೋ ಒಂದು ವ್ಯಕ್ತಿಯಿಂದ, ಯಾವುದೋ ಒಂದು ಪುಟ್ಟ ಮಗುವಿನಿಂದ, ಅಥವಾ ಯಾವುದೋ ಒಂದು ಹಣ್ಣನ್ನ ತಿಂದಾಗಿರಬಹುದು, ಆಹಾರವನ್ನ ತಿಂದಾಗ ಇರ್ಬೋದು, ನನಗ್ ಸಂತೋಷ ಬರ್ತಾ ಇದೆ, ನನಗ್ ಸಂತೋಷ ಆ ವಸ್ತುವಿನಿಂದ ಸಿಗ್ತಾ ಇದೆ, ಆನಂದ ಸಿಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಭಗವಂತ. ಹಾಗಾಗಿ ಅಷ್ಟೇ ಅಲ್ಲದೆ ಆತ ಸಾವಿನ ಒಡೆಯ ಅಂತಾನೂ ಹೇಳ್ತಾರೆ. ಏಕೆ ಅಂತಂದ್ರೆ ಅವನು ಅವನಿಗೆ ಅಂತ್ಯ ಇಲ್ಲ. ಹೇಳ್ತಾ ಹೋಗ್ತಾರೆ, ಯಮನಿಗೂ ಸಹ ಒಂದು ಕಲ್ಪ ಆದ್ಮೇಲೆ ಇದೆ, ಕೊನೆ ಇದೆ. ಆದ್ರೆ ಭಗವಂತನಿಗೆ ಇಲ್ಲ. ಹಾಗಾಗಿ ಆತ ಅಕ್ಷರಂ. ಹಾಗೇನೆ ಎಲ್ಲರ ಒಳಗಿದ್ದು ಆನಂದವನ್ನ ಕೊಡ್ತಾ ಇದ್ದಾನೆ. ಸಪೋಸ್ ಇವತ್ತು ನಿಮಗೆ ಯಾರಿಂದಲೋ ಆನಂದ ಸಿಗ್ತಾ ಇದೆ ಅಂದ್ರೆ ನಿಮಗೆ ಅವರ ಮೂಲಕ ಭಗವಂತ ಅನುಗ್ರಹ ಮಾಡ್ತಾ ಇದ್ದಾನೆ ಅಷ್ಟೆ. ನೋಡಿ, ನಾವ್ ಯಾಕೆ ಅವನಿಗೆ ಎಷ್ಟು ಸರೆಂಡರ್ ಆಗ್ಬೇಕು ಅನ್ನೋದಕ್ಕೆ ಇದೆಲ್ಲ ಚಿಕ್ಕ ಚಿಕ್ಕ ಉದಾಹರಣೆಗಳು ನಮಗೆ ಭೀಷ್ಮ ಪಿತಾಮಹ ಒಂದೊಂದು ನಾಮದಲ್ಲೂ ಸಹ ಹೇಳ್ತಾ ಇದ್ದಾರೆ. ಇನ್ನು ಅಕ್ಷರಂ ಅಂತ ತೆಗೆದುಕೊಂಡ್ರೆ, ನ ಕ್ಷಯತಿ ಅಕ್ಷರಂ ಅಂತ ಹೇಳ್ತಾರೆ. ಅಂದ್ರೆ ಯಾವುದು ನಾಶ ಆಗೋದಿಲ್ವೋ ಅದು ಅಕ್ಷರ. ಅದೇ ರೀತಿ ಎಲ್ಲಾ ಕಡೆ ತುಂಬಿರುವವನು ಅಂದ್ರೆ ಅಕ್ಷರ ಅಂತ ಅಂದ್ರೆ ಒಂದು ನಾಶರಹಿತ, ಇನ್ನೊಂದು ಎಲ್ಲಾ ಕಡೆ ತುಂಬಿದ್ದಾನೆ. ಹಾಗೆ ಅಷ್ಟುತೆ ಇತಿ ಅಕ್ಷರಂ ಅಂತಾರೆ, ಅಂದ್ರೆ ಎಲ್ಲಾ ಕಡೆ ಇರುವವನು ಅಂತ. ಅಧಿಕಂ ಕ್ಷಯತಿ ಅಕ್ಷರಂ ಅಂದ್ರೆ ಎಲ್ಲಕ್ಕಿಂತ ಹೆಚ್ಚು ಅಭೀಷ್ಟವನ್ನ ಕೊಡತಕ್ಕಂತಹ ಸರ್ವಶಕ್ತ ಭಗವಂತ ಅಕ್ಷರಂ. ನಾವೇನೆಲ್ಲ ಕೇಳ್ತೀವಲ್ವಾ ಭಗವಂತನ ಹತ್ರ, ಎಲ್ಲವನ್ನ ಅವನ್ ಕೊಡ್ತಾನೆ. ಯಾರೋ ಒಬ್ರು ಕೇಳಿದ್ರೆ ಅಲ್ಲ, ನಾವ್ ಇಷ್ಟೂ ಜನ ಕೇಳಿದ್ರು ಅವನಿಗೆ ಕೊಡೋ ಶಕ್ತಿ ಇದೆ. ಆದ್ರೆ ನಮ್ಗಳಿಗೆ ಇಲ್ಲ. ಇನ್ನು ಅಕ್ಷ ಪ್ಲಸ್ ರ, ಅಕ್ಷರ ಅಂತ ಇದನ್ನ ಒಡೆದ್ರೆ ಸಮಸ್ತ ವರ್ಣಮಾಲೆಗಳಲ್ಲಿ ಸಮಸ್ತ ಅಕ್ಷರಗಳಲ್ಲಿ ರಮಿಸುವವನು ಅಂದ್ರೆ ಪ್ರತಿಯೊಂದು ಅಕ್ಷರದಲ್ಲೂ ಭಗವಂತ ಇದ್ದಾನೆ ಅಂತ. ಹೀಗೆ ಭಗವಂತನ ಈ ನಾಮಕ್ಕೆ ಅನೇಕ ಅರ್ಥಗಳನ್ನ ನಾವು ಕಾಣಬಹುದು. ಇದಕ್ಕೆ ಒಂದು ಪುಟ್ಟ ಉದಾಹರಣೆ ಹೇಳಬೇಕು, ಕತೆ ಹೇಳಬೇಕು ಅಂತ ಅಂದ್ರೆ, ಒಬ್ಳು ಪುಟ್ಟ ಬಾಲಕಿ ಇರ್ತಾಳೆ. ಮೇ ಬಿ ಶಿ ಇಸ್ 5 years ಓಲ್ಡ್ ಅಂತ ತಗೊಳ್ಳೋಣ, 5 ವರ್ಷದ ಹುಡುಗಿ. ಅವಳು ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತಾಳೆ. ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರವನ್ನ ಹಾಕ್ತಾಳೆ, ದೇವ್ರ ಮುಂದೆ ನಿಂತ್ಕೊಂತಾಳೆ. ದೇವ್ರ ಮುಂದೆ ನಿಂತ್ಕೊಂಡು ಒಂದು 10 ನಿಮಿಷ ಬಡ 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 ಏನೋ ತುಟಿ ಮಾತ್ರ ಅಲ್ಲಾಡ್ತಿರುತ್ತೆ. ನಂತರ ನಮಸ್ಕಾರ ಮಾಡ್ಬಿಟ್ಟು ಹೋಗ್ತಾ ಇರ್ತಾಳೆ. ಆ ಪುರೋಹಿತರು ಪ್ರತಿನಿತ್ಯ ಆ ಹುಡುಗಿಯನ್ನ ನೋಡ್ತಾ ಇರ್ತಾರೆ. ಏನ್ ಹೇಳ್ತಾಳೆ ಇವಳು ಅಂತ ಕೇಳುವಂತಹ ಕ್ಯೂರಿಯಸ್. ಈಗ ನಮ್ಗಿರುತ್ತೆ ಅಲ್ವಾ, ಯಾರೋ ಒಂದು ಪುಟ್ಟ ಮಗು ಒಂದು ಶ್ಲೋಕವನ್ನ ಹೇಳಿದ್ರೆ, ಹೆಂಗ್ ಹೇಳಿದೆ, ಯಾರು ಹೇಳ್ಕೊಟ್ರೆ ಹೇಳು ಅಂತ ನಾವ್ ಎಷ್ಟು ಕ್ಯೂರಿಯಸ್ ಇಂದ ಕೇಳ್ತೀವಿ ಅಲ್ವಾ. ಜಸ್ಟ್ ಲೈಕ್ ದಟ್, ಅದೇ ಕ್ಯೂರಿಯಸ್ ಇಂದ ಆ ಪುರೋಹಿತರು ಸಹ ಆ ಹುಡುಗಿಯನ್ನ ಕರೆದ್ಬಿಟ್ಟು ಕೇಳ್ತಾರೆ, ಪುಟ್ಟ ನೀನ್ ಯಾವ್ಯಾವ ಶ್ಲೋಕ ಹೇಳ್ತೀಯ, ಅಷ್ಟೊತ್ತವರೆಗೂ ನೀನ್ ದೇವ್ರ ಮುಂದೆ ನಿಂತಿರ್ತೀಯ, ನೀನೇನೋ ಹೇಳ್ತಿರ್ತೀಯ, ಅಂದ್ರೆ ಬಡ್ಬಡಾಯಿಸ್ತಿರ್ತೀಯ, ನನಗೆ ಅರ್ಥ ಆಗತ್ತೆ, ನೀನು ಏನ್ ಹೇಳ್ತೀಯ, ನನ್ಗೊಂದ್ಸಲ ಕೇಳಬಹುದಾ ಅಂತ ಹೇಳ್ತಾರೆ. ಅಯ್ಯೋ ಇಲ್ಲ ಪುರೋಹಿತ್ರೆ, ನನಗೇನು ಶ್ಲೋಕನೂ ಬರಲ್ಲ, ಏನೂ ಬರಲ್ಲ. ಮತ್ತೇನ್ ಹೇಳ್ತೀಯ ನೀನು? ನನಗೆ ಸ್ಕೂಲಲ್ಲಿ ಅ, ಆ, ಇ ಹೇಳ್ಕೊಟ್ಟಿದ್ದಾರೆ. ಆ ಆ ಇಂದ ಳ ವರೆಗೂ ಎಲ್ಲದನ್ನು ಭಗವಂತನಿಗೆ ಒಪ್ಪಿಸ್ಬಿಡ್ತೀನಿ ಅಂತ ಹೇಳ್ತಾಳೆ. ಪುರೋಹಿತ್ರೆ ನಗು ಬಂದ್ಬಿಡತ್ತೆ. ಅಲ್ಲ ಕಂದಮ್ಮ, ನೀನು ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದ ಆ, ಇ, ನ ನೀನ್ ಇಲ್ಲಿ ದೇವ್ರ ಮುಂದೆ ಒಪ್ಪಿಸ್ತೀಯಾ? ಯಾಕೆ ಒಪ್ಪಿಸ್ತೀಯಾ ಅಂತ ಕೇಳ್ತಾರೆ. ಆಗ ಅವಳು ಎಷ್ಟು ಸುಂದರವಾಗಿ ಹೇಳ್ತಾಳೆ ಅಂತ ಅಂದ್ರೆ, ಅಜ್ಜಿ ಹೇಳ್ತಾಳೆ, ಅಜ್ಜಿ ವಿಷ್ಣು ಸಹಸ್ರನಾಮ ಓದ್ತಾಳೆ. ಹಾಗಾಗಿ ಅಜ್ಜಿ ಹೇಳ್ತಿದ್ಲು, ಪ್ರತಿಯೊಂದು ಅಕ್ಷರದಲ್ಲಿ, ಪ್ರತಿಯೊಂದು ಮಾತಿನಲ್ಲಿ, ಪ್ರತಿಯೊಂದು ಶಬ್ದದಲ್ಲಿ ಭಗವಂತ ಇದ್ದಾನೆ ಅಂತ. ಹಾಗಿರ್ಬೇಕಾದ್ರೆ ಆ ಇಂದ ಳ ವರೆಗೂ ಭಗವಂತ ಇದ್ದಾನೆ ಅಲ್ವಾ, ಅದ್ರಲ್ಲೇ ಅವನಿಗೆ ಏನ್ ಬೇಕೋ ಆ ಎಲ್ಲ ಶ್ಲೋಕವನ್ನ ಅವನೇ ಮಾಡ್ಕೊಂಡ್ಬಿಡ್ತಾನಲ್ವಾ ಅಂತ ಹೇಳ್ತಾಳಂತ. ಅಂದ್ರೆ ಇದರಲ್ಲಿ ಒಂದು ಆ ಮಗುವಿನ ಮುಗ್ಧತೆ ನಮಗೆ ಗೊತ್ತಾಗ್ತಾ ಹೋಗತ್ತೆ. ಅಟ್ ದ ಸೇಮ್ ಟೈಮ್ ನಾವು ಮಾತಾಡ್ಬೇಕಾದ್ರೆ ನಮಗ್ ತುಂಬಾ ಗಮನ ಇರ್ಬೇಕು. ನಾವ್ ಯಾರಿಗೋ ಪಟ್ ಅಂತ ಮಾತಾಡ್ಬಿಡ್ತೀವಿ, ಎಷ್ಟು ಬೇಗ ಹರ್ಟ್ ಮಾಡ್ಬಿಡ್ತೀವಿ ನಾವು ಬೇರೆಯವ್ರಿಗೆ ಅಲ್ವಾ, ವಿತೌಟ್ ಅವರ್ ನಾಲೆಡ್ಜ್. ಕೆಲವೊಮ್ಮೆ ಬೇಕು ಅಂತಾನೆ ಹರ್ಟ್ ಮಾಡೋರು ಇರ್ತಾರೆ ಬಿಡಿ, ಅದು ಬೇರೆ ವಿಷಯ. ಬಟ್ ಸ್ಟಿಲ್ ಪ್ರತಿಯೊಂದು ಅಕ್ಷರದಲ್ಲಿ ಭಗವಂತ ಇದ್ದಾನೆ, ಪ್ರತಿಯೊಂದು ನಾದದಲ್ಲಿ, ಓಂಕಾರದಲ್ಲಿ ಇದ್ದಾನೆ.
ಆ ಗಂಟೆನಾದವು ಸಹ ಓಂಕಾರವನ್ನ ಸೂಚಿಸುತ್ತೆ, ಹೇಳುತ್ತೆ ಅಂತ ಅನ್ಬೇಕಾದ್ರೆ, ನಾವು ಮಾತಾಡ್ಬೇಕಾದ್ರೆ ಹೇಗಿರ್ಬೇಕು? ಅದಕ್ಕೆ ಹೇಳ್ತಾ ಹೋಗ್ತಾರೆ ಒಂದ್ ಕಡೆ, "ನಾನು ನಿನ್ನ ಭಕ್ತಳಾದೆ" ಅಂತ ಅಂದಮೇಲೆ, ನಾನು ಮಾತಾಡುವ ಪ್ರತಿ ಮಾತು ಮಂತ್ರವೇ ಅಲ್ಲವೇ ಅಂತ. ಅಂದ್ರೆ ವಾಟ್ ವಿ ಆರ್ ಟಾಕಿಂಗ್, ನಾವ್ ಏನೇನ್ ಮಾತಾಡ್ತೀವೋ ಅದೆಲ್ಲ ಮಂತ್ರ ಇದ್ದ ಹಾಗಂತೆ. ಯಾಕೆಂದ್ರೆ ನಾವು ಭಗವಂತನ ಅಷ್ಟೊಂದು ಪ್ರೀತಿಸ್ತೀವಿ ಅಲ್ವಾ? ಸೊ ನಾವು ಮಾತಾಡ್ಬೇಕಾದ್ರೆ ತುಂಬಾ ಗಮನ ಕೊಡಬೇಕು. ಹಾಗಾಗಿ ಪ್ರತಿಯೊಂದು ಅಕ್ಷರದಲ್ಲಿ ಇರುವ ಭಗವಂತನನ್ನ ನಾವಿಲ್ಲಿ, ಅಂದ್ರೆ ಅಕ್ಷರ ಅಂದ್ರೆ ವರ್ಣಮಾಲೆ. ಆ ವರ್ಣಮಾಲೆಯಲ್ಲಿ ಇರುವಂತಹ ಭಗವಂತನನ್ನ ನಾವಿಲ್ಲಿ ಅಕ್ಷರಂ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಅವಿಜ್ಞಾತ ಅಂತ ತೆಗೆದುಕೊಂಡ್ರೆ, ಆಕಾರ ವಾಚ್ಯನಾಗಿ ತನ್ನ ಸ್ವರೂಪವನ್ನ ತಾನೇ ತಿಳಿದ ಭಗವಂತನನ್ನ ಅವಿಜ್ಞಾತ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಸಮಸ್ತ ಚೇತನ ಪ್ರಪಂಚದಿಂದ ವಿಲಕ್ಷಣನಾದ ಭಗವಂತನನ್ನ ಅವಿಜ್ಞಾತ ಅಂತ ಹೇಳ್ತೀವಿ. ನಮಗ್ ಗೊತ್ತಿಲ್ಲ ಭಗವಂತನ ಯಾವ ರೂಪ ಮುಂದೆ ಬರುತ್ತೆ ಅಂತ. ಆದ್ರೆ ಭಗವಂತನಿಗೆ ಗೊತ್ತು. ಯಾಕೆಂತಂದ್ರೆ ತನ್ನ 7ನೇ ಅವತಾರವಾದ ರಾಮಾವತಾರದಲ್ಲಿ 7ನೇ ನಕ್ಷತ್ರದಲ್ಲೇ ಹುಡ್ತಾನೆ. ಅವನೇ ಡಿಸೈಡ್ ಮಾಡ್ತಾನೆ ನಾನು ಯಾವ ದಿನ ಹುಟ್ಟಬೇಕು ಅಲ್ವಾ? ಈ ರೀತಿ ಪ್ರತಿಯೊಂದನ್ನ ಅವನಿಗೆ ಗೊತ್ತು ಅವನು ಹೇಗಿರ್ಬೇಕು ಅಂತ. ಹಾಗಾಗಿ ಆತ ಅವಿಜ್ಞಾತ. ಇನ್ನು ಸಹಸ್ರಾಂಶುರ್ ಅಂತ ತೆಗೆದುಕೊಂಡ್ರೆ, ಸಹಸ್ರಾರು ಕಿರಣ ಉಳ್ಳ ಭಗವಂತ ಸಹಸ್ರಾಂಶುರ್. ಜ್ಞಾನದ ಕಿರಣಗಳಿಂದ ಜಗತ್ತಿನಲ್ಲಿ ಸನ್ನಿಹಿತನಾದ ಭಗವಂತ ಸೂರ್ಯ ಕಿರಣಗಳಲ್ಲಿ ಸನ್ನಿಹಿತನಾಗಿ ಜಗತ್ತಿಗೆ ಪ್ರಾಣಶಕ್ತಿಯನ್ನ ಹರಿಯುವಂತೆ ಮಾಡುತ್ತಾನೆ. ಅಂಶು ಅಂದ್ರೆ ಅಂಶ ಅಂತ, ಭಗವಂತ ಅಪರಂಪರವಾದ ಸಾಗರದಂತಹ ಜೀವಿಗಳ ಒಂದು ಹನಿಯಂತೆ. ಹಾಗಾಗಿ ಭಗವಂತ ಒಂದು ಬಿಂಬ, ಹಾಗೂ ಆತನಿಗೆ ಕೋಟಿ ಕೋಟಿ ಪ್ರತಿಬಿಂಬಗಳು ಅಂತ ಹೇಳ್ತಾರೆ. ಇದಕ್ಕೆ ಉದಾಹರಣೆ ನಾವು ಕನ್ನಡಿದೇ ತಗೋಬೇಕು. ಕನ್ನಡಿ ಒಂದ್ ದೊಡ್ಡ ಕನ್ನಡಿ ಇರುತ್ತೆ. ಅದ್ರಲ್ಲಿ ನಾವು ಒಬ್ರು ಕಾಣ್ತಾ ಇರ್ತೀವಿ. ಸಪೋಸ್ ಕನ್ನಡಿ ಕೆಳಗಡೆ ಬಿದ್ದು ಪೀಸ್ 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 ಆಗೋಯ್ತು ಅಂತ ಅಂದ್ರೆ, ಆ ಅಷ್ಟು ಪೀಸನ್ನು ನಾವು ಕಾಣ್ತೀವಿ ಅಲ್ವಾ? ಜಸ್ಟ್ ಲೈಕ್ ದಟ್ ಭಗವಂತನೊಬ್ಬನೇ. ಆದ್ರೆ ಅವನ ಪ್ರತಿಬಿಂಬಗಳು ಜಸ್ಟ್ ನಾವೆಲ್ಲ ಅವನ ಪ್ರತಿಬಿಂಬ ಇದ್ದ ಹಾಗೆ ಅಷ್ಟೆ. ಇನ್ನು ಅವಿಜ್ಞಾತ ಅಂತ ತಗೊಂಡ್ರೆ, ಸಾರಿ, ವಿಧಾತ ಅಂತ ತೆಗೆದುಕೊಂಡ್ರೆ, ಭಗವಂತ ವಿಶಿಷ್ಟವಾದ ವಿಲಕ್ಷಣವಾದ ಧಾರಣಾ ಶಕ್ತಿ, ನಮ್ಮೊಳಗಿದ್ದು ನಮ್ಮ ಹೊರಗಿದ್ದು ನಮ್ಮನ್ನ ಧಾರಣೆ ಮಾಡುವ ಹಾಗೂ ಪೋಷಣೆ ಮಾಡುವ ಹಾಗೂ ಸಂಸಾರದಲ್ಲಿ ಮಾತ್ರವಲ್ಲದೆ ಮೋಕ್ಷದಲ್ಲೂ ರಕ್ಷಿಸುವ ದಿವ್ಯ ಶಕ್ತಿ ಭಗವಂತ. ಧರ್ಮ, ಅರ್ಥ, ಕಾಮ, ಮೋಕ್ಷ ಚತುರ್ವಿಧಗಳಿದೆ. ಚತುರ್ವಿಧಗಳನ್ನ ಪುರುಷಾರ್ಥಗಳು ಅಂತ ಕರಿತೀವಿ. ಮೊದ್ಲಿಗೆ ಧರ್ಮನೂ ಬೇಡ, ಮೋಕ್ಷನೂ ಬೇಡ, ಬರೀ ಕಾಮ ಅರ್ಥ ಎರಡೇ. ಚೆನ್ನಾಗಿ ದುಡಿಬೇಕು, ಮಜಾ ಮಾಡ್ಬೇಕು, ಆಮೇಲೆ ಮಜಾ ಮಾಡಕ್ ಆಗಲ್ಲ ಅನ್ನೋದು ನಮ್ಮ ಮೆಂಟಾಲಿಟಿನಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ. ಆದ್ರೆ ಆಮೇಲೆ ಗೊತ್ತಾಗುತ್ತೆ, ಅಯ್ಯೋ ನನಗ್ ಮೋಕ್ಷ ಬೇಕಪ್ಪ, ಇನ್ನೆಷ್ಟು ದಿನ ಈ ಭೂಮಿ ಮೇಲಿರೋದು. ವಿ ವಿಲ್ ಸ್ಟಾರ್ಟ್ ಕ್ರೈಯಿಂಗ್ ಅಲ್ವಾ? ನನಗ್ ಮೋಕ್ಷ ಬೇಕು, ನನಗ್ ನೀನ್ ಬೇಕು, ನೀನ್ ಯಾವಾಗ ನನಗ್ ಸಿಗ್ತೀಯಾ? ಹೇಗೆ ಒಬ್ಬ ಪ್ರೇಯಸಿ ತನ್ನ ಪ್ರಿಯಕರನ್ ಕೇಳ್ತಾಳಲ್ವಾ, ಸಾಕು ನಾನು ನಿನ್ನ ನೋಡ್ಬೇಕು ಅಂತ ಹಠ ಮಾಡ್ತಾಳೆ. ಆ ರೀತಿ ಪ್ರತಿಯೊಬ್ಬ ಮನುಷ್ಯನು ಸಹ ಒಂದಲ್ಲ ಒಂದು ದಿನ ನಾನ್ ನಿನ್ನ ನೋಡ್ಬೇಕು, ನೀನ್ ನನಗೆ ಯಾವಾಗ ಸಾವು ಕೊಡ್ತೀಯಪ್ಪ, ಮೋಕ್ಷವನ್ನ ಕೊಡ್ತೀಯಪ್ಪ ಅಂತ ಪ್ರತಿಯೊಬ್ರು ಬೇಡ್ತೀವಿ. ಆ ರೀತಿ ಬೇಡ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ನಾನ್ ಧರ್ಮ ಮಾರ್ಗದಲ್ಲಿ ಹೋಗ್ಬೇಕು. ಹಾಗಾಗಿ ನಾನು ಯಾವಾಗ ಧರ್ಮ ಮಾರ್ಗದಲ್ಲಿ ಹೋಗ್ತೀನಿ, ನನಗೆ ಸಂಸಾರದಲ್ಲೂ ಆತ ಒಳ್ಳೇದ್ ಮಾಡ್ತಾ ಹೋಗ್ತಾನೆ. ಹಾಗೆ ಸಂಸಾರದಲ್ಲಷ್ಟೇ ಅಲ್ಲದೆ ಮೋಕ್ಷವನ್ನು ಸಹ ಆತ ಕೊಟ್ಟು, ಅಂದ್ರೆ ಮೋಕ್ಷದಲ್ಲೂ ರಕ್ಷಿಸುವ ದಿವ್ಯ ಶಕ್ತಿ ಅವನು. ಯಾಕೆ ಅಂತಂದ್ರೆ ದಟ್ ಪಾಯಿಂಟ್ ಏನು, ಈ ಹುಟ್ಟಿನಿಂದ ಆ ಸಾವು ಅಂತ ಹೇಳ್ತೀವಿ, ಆ ಸಾವಿನಲ್ಲಿ ನಾನು ನನ್ನ ಭಗವಂತನನ್ನ ಸೇರ್ಬೇಕು ಅಂದಾಗ ನನ್ ಜೊತೆ ಯಾರು ಬರೋದಿಲ್ಲ. ಯಾರು ಬರ್ತಾರಾ? ಬನ್ರಿ ನಾನ್ ಕರ್ಕೊಂಡು ಹೋಗ್ತೀನಿ ಅಂದ್ರು ಯಾರು ಬರಲ್ಲ. ಯಾಕೆ ಅಂತಂದ್ರೆ, ಇಲ್ಲ ನೀವು ಹೋಗ್ ಬನ್ನಿ. ಅದಕ್ಕೆ ನಮ್ಮ ಜಾನಪದದಲ್ಲಿ ತುಂಬಾ ಚೆನ್ನಾಗಿ ಹಾಡಿದೆ. ಯಾಕೆ ಬಡ್ದಾಡ್ತಿ ತಮ್ಮ ಮಾಯ ಮೆಚ್ಚಿ ಸಂಸಾರ ಮೆಚ್ಚಿ, ವಿನೋದ ಬೆಳೆಯುತ್ತನ್ನ ಮಣ್ಣ ಮುಚ್ಚಿ ಕಣ್ಣ ಮುಚ್ಚಿ ಅಂತ. ಅದ್ರಲ್ಲಿ ಹೇಳ್ತಾ ಹೋಗ್ತಾರೆ, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ, ಮಣ್ಣು ಮುಚ್ಚೋ ತನಕ. ದಟ್ ಇಸ್ ಟ್ರೂ ಆಕ್ಚುಲಿ. ನೋಡಿ, ನಮ್ಮ ಜಾನಪದ ಶೈಲಿ ಹಾಡುಗಳು ಅಂತ ಹೇಳ್ತೀವಿ, ಅದ್ರಲ್ಲಿ ಜೀವನದ ತತ್ವನೇ ಇದೆ. ಅದೇ ರೀತಿ
ಇಲ್ಲಿ ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನನ್ನ ಪ್ರಾಣ ಹೋಯ್ತು ಅಂದ್ರೆ ಭಗವಂತ ನನ್ನ ದೇಹದಿಂದ ಹೋದ ಅಂದ್ರೆ, ನನ್ನ ಈ ಆತ್ಮವನ್ನ ಕೈ ಹಿಡಿದು ಬಾಚಿ ತಬ್ಕೊಳ್ಳೋದು ಭಗವಂತನೊಬ್ಬನೇ. ಆ ಒಂದು ಟೈಮ್ ಏನಿದೆ ಅಥವಾ ಆ ಒಂದು ಫೇಸ್ ಏನಿದೆ, ಅಲ್ಲಿ ನನ್ನನ್ನ ಕೈ ಹಿಡಿದು ರಕ್ಷಣೆ ಮಾಡುವಂತಹ ಯಾವ್ದಾದ್ರೂ ಒಂದು ಶಕ್ತಿ ಇದೆ ಅಂದ್ರೆ, ಅದಕ್ಕೆ ಹೇಳ್ತಾ ಇದಾರೆ. ಅದನ್ನ ದಿವ್ಯ ಶಕ್ತಿ ಅಂತಾನೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಮೋಕ್ಷದಲ್ಲೂ ರಕ್ಷಿಸುವ ದಿವ್ಯ ಶಕ್ತಿ ಭಗವಂತನೊಬ್ಬನೇ. ನನ್ ಜೊತೆ ಯಾರು ಬರೋದಿಲ್ಲ ಅಲ್ವಾ? ಯಾರಾದ್ರು ಕರ್ಕೊಂಡು ಹೋಗ್ತೀವಿ ಅಂದ್ರೂ ಬರೋದಿಲ್ಲ. ಅಥವಾ ಯಾರಾದ್ರು ಕರೆದ್ರೆ ನಾವು ಸಹ ಹೋಗೋದಿಕ್ಕೆ ಸಾಧ್ಯವೂ ಇಲ್ಲ. ಹಾಗಾಗಿ ಆ ಮೋಕ್ಷದಲ್ಲೂ ಸಹ ಭಗವಂತ ರಕ್ಷಿಸ್ತಾ ಹೋಗ್ತಾನೆ. ಹಾಗಾಗಿ ಆತನನ್ನ ವಿಧಾತ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ಕೃತಲಕ್ಷಣಃ ಅಂತ ತೆಗೆದುಕೊಂಡ್ರೆ, ಲಕ್ಷಣ ಅಂದ್ರೆ ಗುರುತಿಸುವ ಸಂಗತಿ. ಆಕಾರ, ಧರ್ಮ, ಗುಣಧರ್ಮ ಈ ರೀತಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ವ್ಯಕ್ತಿಯನ್ನ ನಾವು ಗುರುತಿಸ್ಬೇಕು ಅಂದಾಗ, ಅದೇ ಅಲ್ಲಿ ಯಾವುದೋ ಒಂದು ಕೆಂಪು ಸೀರೆ ಉಟ್ಕೊಂಡಿದಾರಲ್ಲ ಅವ್ರು ನೋಡಿ ಅಂತ ಹೇಳ್ತೀವಿ. ಅಥವಾ ಹೂ ಮುಡ್ಕೊಂಡಿದಾರಲ್ಲ ಅವರು, ದಪ್ಪಗಿದಾರಲ್ಲ, ಸಣ್ಣಗಿದಾರಲ್ಲ, ಕಪ್ಪಗಿದಾರಲ್ಲ, ವಿ ವಿಲ್ ಟೆಲ್ ಅಲ್ವಾ? ಆ ರೀತಿ ಆಕಾರದಿಂದ ಕಂಡುಹಿಡಿತೀವಿ. ಇಲ್ಲ ಗುಣಧರ್ಮಗಳಿಂದ. ಅವ್ರು ತುಂಬಾ ಸಾಧು ರೀ. ಇವ್ರು ತುಂಬಾ ಘಾಟಿ ರೀ ಅಲ್ವಾ? ಈ ರೀತಿ ನಾವು ಕಂಡುಹಿಡಿತೀವಿ. ಇತ್ಯಾದಿ ಮೂಲಭೂತ ಲಕ್ಷಣಗಳು ಮನುಷ್ಯರೆಂದರೆ ಒಂದೇ ಥರದಲ್ಲಿ ಇದ್ದರೂ ಸಹ 100ಕ್ಕೆ 100 ಸಮನಾಗಿ ಇರುವ ವಸ್ತು ಈ ಪ್ರಪಂಚದಲ್ಲಿ ಇಲ್ಲ. ಹಾಗಾಗಿ ಈಗ ನಾವು ಟ್ವಿನ್ಸ್ ಅಂತ ತಗೊಂಡ್ರು ಸಹ ಅವರಿಬ್ರು ಒಂದೇ ತರ ಇದ್ದಾರೆ ಅಂದ್ರೆ ಅದ್ರಲ್ಲಿ ಏನೋ ಒಂದು ಚೇಂಜ್, ಮೈನರ್ ಚೇಂಜ್ ಇದ್ದೇ ಇರುತ್ತೆ. ಪ್ರತಿಯೊಬ್ಬರೊಳಗೂ ಸಹ ಆಯಾ ರೂಪದಲ್ಲಿ ಭಗವಂತ ತುಂಬಿರ್ತಾನೆ. ಆತ ಪ್ರತಿಯೊಂದು ಜೀವಕ್ಕೆ ಆತ ಆಕಾರ ಕೊಟ್ಟು ಆಯಾ ಆಕಾರದ ವಸ್ತುಗಳಿಗೆ ಅದರದೇ ಆದಂತಹ ಗುಣಧರ್ಮವನ್ನು ಕೊಟ್ಟು ಹೀ ಹೀಗಾಗಿ ಪ್ರತಿಯೊಬ್ಬರಿಗೂ ಅವರದೇ ಆದ ಸ್ವಭಾವ. ಒಬ್ಬೊಬ್ಬರ ಸ್ವಭಾವದಂತೆ ಇನ್ನೊಬ್ಬರಿರೋದಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಅನಂತ ರೂಪ, ಅನಂತ ಗುಣದಲ್ಲಿ, ಅನಂತ ಲಕ್ಷಣಗಳನ್ನ ಹೊಂದಿರುವ ಭಗವಂತನನ್ನ ನಾವಿಲ್ಲಿ ಕೃತ ಲಕ್ಷಣ ಅಂತ ಹೇಳ್ತೀವಿ. ನಾನಿದ್ದ ಹಾಗೆ ಇನ್ನೊಬ್ರು ಇರೋದಿಕ್ ಸಾಧ್ಯನೇ ಇಲ್ಲ. ಇನ್ನು 52ನೇ ಶ್ಲೋಕವನ್ನ ನೋಡೋದಾದ್ರೆ, ಗಭಸ್ತಿನೇಮಿ ಸತ್ವಸ್ತ ಸಿಂಹೋ ಭೂತ ಮಹೇಶ್ವರಃ ಆದಿದೇವೋ ಮಹಾದೇವೋ ದೇವೇಶೋ ದೇವಭೃದ್ಗುರುಃ. ಗಭಸ್ತಿ ನೇಮಿ, ಗಭಸ್ತಿ ಅಂದ್ರೆ ಕಿರಣಗಳು, ನೇಮಿ ಅಂದ್ರೆ ಅಚ್ಚು. ಗಭಸ್ತಿ ನೇಮಿ ಅಂದ್ರೆ ಕಿರಣದ ಅಚ್ಚು ಅಂತ, ಅಂದ್ರೆ ಪ್ರಕಾಶದ ವಲಯಗಳ ಮಧ್ಯೆ ನಿಂತವನು ಅಂತ. ಭಗವಂತನ ಸುತ್ತ ಕಿರಣಗಳ ಅಚ್ಚು ತುಂಬಿರುತ್ತೆ. ಅದನ್ನೇ ದೇವಸ್ಥಾನದಲ್ಲಿ ಪ್ರಭಾವಳಿ ಅಂತ ಹೇಳ್ತಾರೆ. ಹಾಗಾಗಿ ಆ ಪ್ರಭಾವಳಿಯ ಮಧ್ಯದಲ್ಲಿ ಇರುವಂತಹ ಭಗವಂತನನ್ನ ನಾವು ಗಭಸ್ತಿ ನೇಮಿ ಅಂತ ಹೇಳ್ತೀವಿ. ಇದಕ್ಕೆ ಅರ್ಥ ಆಗೋ ಹಾಗೆ ಹೇಳಬೇಕು ಅಂದ್ರೆ, ನಾವು ಈಗ ಚಿಕ್ಕ ಮಕ್ಳಿದ್ದಾಗ ಕಾಮಿಕ್ಸ್ ಓದ್ತಾ ಇದ್ವಿ ಗೊತ್ತಾ, ಕತೆ ಪುಸ್ತಕಗಳನ್ನ ಓದ್ತಾ ಇದ್ವಿ. ಹಾಗೆ ಈ ದೇವ್ರುಗಳ ಫಿಲಮ್ ಎಲ್ಲ ನೋಡ್ಬೇಕಾದ್ರೆ ನಮಗೆ ಇವ್ರು ದೇವ್ರು, ಇವ್ರು ದಾನವರು ಅಂತ ಹೇಗ್ ಗೊತ್ತಾಗ್ತಿತ್ತು ಅಂದ್ರೆ, ಅವರ ತಲೆ ಹಿಂದೆ ಒಂದು ಸೂರ್ಯನ ಹಾಗೆ ಒಂದು ಪ್ರಕಾಶ ಇರ್ತಾ ಇತ್ತು ಅಲ್ವಾ? ಈವನ್ ಕಾಮಿಕ್ಸ್ ಬುಕ್ ಅಲ್ಲಾದ್ರೂ ಅಷ್ಟೇ, ಫಿಲಮ್ ಅಲ್ಲಾದ್ರೂ ಅಷ್ಟೇ ಅದನ್ನ ತೋರಿಸ್ತಾ ಇದ್ರು. ಆ ಪ್ರಭಾವಳಿ ಇತ್ತು ಅಂತ ಅಂದ್ರೆ ಅವರು ದೇವತೆಗಳು ಅಂತ, ಪ್ರಭಾವಳಿ ಇಲ್ಲ ಅಂತ ಅಂದ್ರೆ ಅವರು ಮನುಷ್ಯರು ಅಂತ, ತಪ್ಪಿದ್ರೆ ಆ ಎರಡು ಕೋಡ್ ಏನಾದ್ರು ಇತ್ತು ಅಂತ ಅಂದ್ರೆ ಅವ್ರು ರಾಕ್ಷಸರು ಅಂತ ನಮಗೆ ಬೇಗ ಐಡೆಂಟಿಫೈ ಮಾಡೋದಿಕ್ಕೆ ಫಿಲಂಗಳಲ್ಲಿ ಅಥವಾ ಕಾಮಿಕ್ಸ್ ಪುಸ್ತಕದಲ್ಲಿ ನಮಗೆ ಗೊತ್ತಾಗೋ ಹಾಗೆ ರಚಿಸ್ತಾ ಇದ್ರು. ಅದೇ ರೀತಿ ಇಲ್ಲಿ ಗಭಸ್ತಿ ಅಂದ್ರೆ ಕಿರಣ, ನೇಮಿ ಅಂದ್ರೆ ಅಚ್ಚು. ಇಲ್ಲಿ ಎಂತಹ ಕಿರಣಗಳ ಮಧ್ಯೆ ಭಗವಂತ ನಿಂತಿದ್ದಾನೆ ಅಂತ ನೋಡೋದಾದ್ರೆ, ಜ್ಞಾನದ ಕಿರಣಗಳ ಮಧ್ಯೆ ಭಗವಂತ ನಿಂತಿದ್ದಾನೆ. ದೇವತೆಗಳು ಯಾಕೆ ಪ್ರಕಾಶಮಾನವಾಗಿದ್ದಾರೆ ಅಂದ್ರೆ ಅವರಿಗೆಲ್ಲ ಜ್ಞಾನ ಇದೆ ಅಷ್ಟೇ. ಇಲ್ಲಿ ದೇವತೆಗಳು ಮತ್ತು ದಾನವರು ಅಂತ ತಗೊಂಡಾಗ ಮುಖ್ಯವಾಗಿ ದೇವತೆಗಳಲ್ಲಿ ಜ್ಞಾನ ಅತಿ ಹೆಚ್ಚು ಇರುತ್ತೆ. ಹಾಗಿದ್ರೆ ದಾನವರಲ್ಲಿ ಇರೋದಿಲ್ವಾ? ದಾನವರಲ್ಲಿ ಅತಿ ಹೆಚ್ಚು ಜ್ಞಾನ ಇದ್ದರೂ ಸಹ ಅಹಂಕಾರ ಅನ್ನೋ ಒಂದು ಎಕ್ಸ್ಟ್ರಾ ಪಾಯಿಂಟ್ ಇರುತ್ತೆ. ಹಾಗಾಗಿ ಅವರು ಜ್ಞಾನ ಒಳ್ಳೆಯ ಕಾರ್ಯಕ್ಕೆ ಉಪಯೋಗ ಆಗೋದು ತುಂಬಾ ಕಮ್ಮಿ ಆಗುತ್ತೆ. ಹಾಗಾಗಿ ಆತ ಗಭಸ್ತಿ ನೇಮಿ. ಇನ್ನು ಸತ್ವಸ್ಥ ಅಂತ ತೆಗೆದುಕೊಂಡ್ರೆ, ಭಗವಂತ ಸರ್ವ ಸ್ವರೂಪವಾಗಿ ಬಲ ಜ್ಞಾನ ಸ್ವರೂಪನಾಗಿ ಎಲ್ಲರ ಒಳಗೆ ತುಂಬಿದ್ದಾನೆ. ವಿಶೇಷವಾಗಿ ಸಾತ್ವಿಕ ಕಾರ್ಯಗಳಿಗೆ ನೆರವಾಗುವ ಹಾಗೂ ಪ್ರತಿಯೊಬ್ಬರೊಳಗಿದ್ದು ಕತ್ತಲೆಯನ್ನೋಡಿಸುವ ಬೆಳಕಿನ ಪುಂಜವಾದ ಭಗವಂತ ಸತ್ವಸ್ಥ.
ಇವತ್ತು ನಾವು ಎಂತ ಒಂದು 100 ಲೈಟ್ ಹಾಕ್ಕೊಂಡು ಮಧ್ಯ ಕೂತ್ಕೊಂಡ್ರು ನನ್ನ ಮನಸ್ಸಲ್ಲಿ ಕತ್ಲಿದೆ ಅಂದ್ರೆ, ಆ ಬೆಳಕು ಸಹ ನಮ್ಗೆ ಕಣ್ಣಿಗೆ ಚುಚ್ಚೋದಕ್ಕೆ ಶುರು ಆಗುತ್ತೆ. ಅಲ್ವಾ? ಯಾಕೆ ಅಂತ ಅಂದ್ರೆ, ನಮಗೆ ಬೇಕಾಗಿರೋದು ಜ್ಞಾನದ ಬೆಳಕು. ಅಥವಾ ನಮ್ಮ ಹೃದಯದ ಒಳಗಡೆ ಬೆಳಗುವ ಬೆಳಕು ಭಗವಂತನಾಗಿರ್ತಾನೆ. ಹಾಗಾಗಿ ಆ ಆ ಬೆಳಕೆ ದಟ್ ಈಸ್ ಕಾಲ್ಡ್ ಆನಂದ. ಆನಂದ ಅಂದ್ರೆ ಇನ್ನೇನೋ ಹೊಸಾದು ಎಲ್ಲಿಂದನೋ ನಾವು ದುಡ್ಡು ಕೊಟ್ಟು ತರುವಂತಹ ವಸ್ತು ಅಲ್ಲ. ನಮ್ಮೊಳಗೆ ಭಗವಂತ ಜ್ಞಾನದ ಬೆಳಕಾಗಿ ತುಂಬುವಂತಹ ಆ ಬೆಳಕನ್ನೇ ನಾವು ಆನಂದ ಅಂತ ತಗೋಬಹುದು. ಯಾವಾಗ ನಮಗೆ ಜ್ಞಾನದ ಬೆಳಕಿರುತ್ತೆ, ನಮ್ಗೆ ಆಟೋಮೆಟಿಕಲಿ ನಾವು ಎಲ್ಲ ಪ್ರತಿಯೊಂದು ವಸ್ತುವಿನಲ್ಲಿ ಒಳ್ಳೆಯದನ್ನೇ ನಾವು ಕಂಡುಹಿಡಿತಾ ಹೋಗ್ತೀವಿ. ಹಾಗಾಗಿ ಆತ ಸತ್ವಸ್ಥ. ಇನ್ನು ಸಿಂಹ ಅಂತ ತೆಗೆದುಕೊಂಡ್ರೆ, ಸೀಮಂತಿ ಇತಿ ಸಿಂಹ ಅಂತ ಹೇಳ್ತಾರೆ. ಇದೊಂದು ಪ್ರಾಣಿಯನ್ನ ಕೊಂದು ತಿಂದು ಬದುಕುವ ಪ್ರಾಣಿಗಳಲ್ಲೇ ಶ್ರೇಷ್ಠ ಪ್ರಾಣಿ ಅಂತಾನೂ ಹೇಳ್ಬೋದು. ಇಲ್ಲಿ ಸಿಂಹ ಅಂತ ಅಂದ್ರೆ ಸಂಹಾರ ಮಾಡುವವ ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಸರ್ವ ಸಂಹಾರಕ ಭಗವಂತ ನಿಜವಾದ ಸಿಂಹ. ನಮ್ಮಲ್ಲಿರುವಂತಹ ದೌರ್ಬಲ್ಯ, ದೋಷ ಎಲ್ಲವನ್ನ ನಾಶ ಮಾಡುವವನು ಸಹ ಅವನೇ. ಈ ಕಾರಣದಕ್ಕಾಗಿ ಭಗವಂತನ ಸಿಂಹ ರೂಪವನ್ನ ಉಪಾಸನೆ ಮಾಡುತ್ತಾನೆ. ನಮ್ಮಲ್ಲಿರುವ ತಮೋಗುಣವನ್ನ, ದೋಷವನ್ನ, ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಲೋಭವನ್ನ ನಾಶ ಮಾಡಿ ಸಂಸಾರ ಬಂಧನದಿಂದ ಪಾರು ಮಾಡುವಂತ ನಾವು ನರಸಿಂಹ ರೂಪದ ಭಗವಂತನನ್ನ ಉಪಾಸನೆಯನ್ನ ಮಾಡ್ತೀವಿ. ಸಾಮಾನ್ಯವಾಗಿ ಎಲ್ಲ ಗುರುಗಳು ಸಹ ಭಗವಂತನ ಯಾವ ಅವತಾರವನ್ನ ಪೂಜೆ ಮಾಡಿದ್ರು ಸಹ ಅವರು ಸಹ ಒಂದು ನರಸಿಂಹನ ವಿಗ್ರಹವನ್ನ ಇಟ್ಕೊಂಡಿರ್ತಾರೆ. ಯಾಕೆ ಅಂತ ಅಂದ್ರೆ, ಇದ್ಯಾವುದೂ ಸಹ ಅವರಲ್ಲೂ ಸಹ ಬರಬಾರದು ಅಂತ. ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ, ದೋಷಗಳು. ಯಾಕೆ ಅಂತ ಅಂದ್ರೆ, ನಮ್ಮಲ್ಲೇ ಆ ದೋಷಗಳು ಇದ್ದಾಗ ನಾವು ಬೇರೆಯವರಿಗೆ ಏನು ಕೊಡೋದಿಕ್ಕೆ ಸಾಧ್ಯ? ಹಾಗಾಗಿ ನಾರಸಿಂಹನ ಉಪಾಸನೆ ಮಾಡ್ತಾರೆ. ಯಾರಿಗಾದ್ರು ತುಂಬಾ ಕೋಪ ಬರ್ತಾ ಇದೆಯಾ, ತುಂಬಾ ಸಿಟ್ಟು ಬರ್ತಾ ಇದೆಯಾ, ನರಸಿಂಹನನ್ನ ಉಪಾಸನೆ ಮಾಡ್ಬೇಕು. ನಮ್ಗೆ ಅಜ್ಞಾನ ಜಾಸ್ತಿ ಆಗಿದೆಯಾ, ನರಸಿಂಹನ ಉಪಾಸನೆಯನ್ನ ಮಾಡ್ಬೇಕಾಗತ್ತೆ. ಹಾಗಾಗಿ ಭಗವಂತನನ್ನ ಸಿಂಹ ಅಂದ್ರೆ ನಮ್ಮ ಎಲ್ಲ ದೋಷಗಳನ್ನ ನಾಶ ಮಾಡುವವನು ಅಂತ ಅರ್ಥ ಬರ್ತಾ ಹೋಗತ್ತೆ. ಇನ್ನು ಭೂತ ಮಹೇಶ್ವರ ಅಂತ ಅಂದ್ರೆ ಈ ನಾಮವನ್ನ ಬಿಡಿಸಬಹುದು. ಭೂತ ಪ್ಲಸ್ ಮಹಾ ಪ್ಲಸ್ ಈಶ ಪ್ಲಸ್ ವರ, ಈ ರೀತಿ ನಾವು ಈ ಪದವನ್ನ ಬಿಡಿಸ್ತೀವಿ. ಅಂದ್ರೆ ನಮ್ಮನ್ನ ನಿಯಂತ್ರಿಸುವ ಮಹಾಭೂತಗಳಿಗೆ ಮಹಾ ಈಶ ಮಹೇಶ, ಅವನಿಗೆ ವರನಾದ ಭಗವಂತ ಮಹೇಶ್ವರ ಅಂತ ಹೇಳ್ತಾ ಹೋಗ್ತಾರೆ. ಪ್ರಪಂಚದ ಸೃಷ್ಟಿಗೆ ಕಾರಣನಾದ ಪಂಚಭೂತಗಳೇ ಸರ್ವಭೂತಗಳು. ಅಂದ್ರೆ ಮಣ್ಣು, ನೀರು, ಬೆಂಕಿ, ಗಾಳಿ ಮತ್ತು ಆಕಾಶ ಅಂದ್ರೆ ಪಂಚಭೂತಗಳು ಅಂತ ಕರಿತಾ ಹೋಗ್ತೀವಿ. ಪ್ರಪಂಚದ ಎಲ್ಲಾ ರೂಪಗಳು ಪಂಚಭೂತಗಳ ಒಂದು ಸಮ್ಮಿಷ್ಟ. ಹಾಗಾಗಿಯೇ ನಾವು ಭಗವಂತನಾದ ಗಣಪತಿಯನ್ನ ನಾವು ಅತಿ ಹೆಚ್ಚು ಆರಾಧನೆ ಮಾಡ್ತೀವಿ. ಯಾವುದೇ ಪೂಜೆ ಮಾಡ್ಬೇಕಂದ್ರೂ ಫಸ್ಟ್ ಗಣಪತಿ. ಯಾಕೆ ಅಂತ ಅಂದ್ರೆ ನಾವ್ ಅನ್ಕೊಂಡ್ಬಿಟ್ಟಿದೀವಿ ಅವನು ಪ್ರಥಮ ಪೂಜಿತ ಅದಕ್ಕೋಸ್ಕರನೇ ಅಂತ. ಅದು ಮೊದಲ ಕಾರಣ. ಅದಕ್ಕಿಂತ ಮೇಲಾಗಿ ಗಣಪತಿ ಪಂಚಭೂತಗಳ ಅಧಿಪತಿ. ನಮ್ಮ ದೇಹ ಪಂಚಭೂತಗಳಿಂದ ಆಗಿದೆ. ಹಾಗಾಗಿ ನಾವು ಮೊದಲು ಗಣಪತಿಯನ್ನ ಆರಾಧನೆ ಮಾಡ್ತೀವಿ. ಆದ್ದರಿಂದ ಯಾರಾದರೂ ಸತ್ತಾಗ ಪಂಚಭೂತಗಳಲ್ಲಿ ಲೀನವಾಗ್ತಾರೆ ಅಂತ ಹೇಳ್ತಾ ಹೋಗ್ತಾರೆ. ಅದೇ ರೀತಿ ಭೂಮಿಯ ಒಡೆಯ ಶನಿಯ ಮೇಲೆ ಇರುವ ದೇವತೆ ಪೃಥ್ವಿ ದೇವತೆಗಳು, ಹಾಗೂ ಆ ನೀರಿನ ಈಶ ಬುಧನ ಮೇಲೆ ವರುಣ ಮಹೇಶ, ಬೆಂಕಿಯ ಒಡೆಯ ಪಾಲಕ ಅವನ ಮೇಲಿರುವ ವೈಶ್ವಾನರ ಮಹೇಶ. ಆದ್ದರಿಂದ ಗಾಳಿಯ ಒಡೆಯ ಮರೀಚಿ ಅಂದ್ರೇನೆ ಮೋಡಗಳ ದೇವತೆ ಅಂತ ಹೇಳಿ ನಾವು ಭಗವದ್ಗೀತೆಯಲ್ಲಿ ತಿಳ್ಕೊಂಡಿದೀವಿ ನೋಡಿ. ಮೇಲಿನ ಅಂದ್ರೆ ಆ ಮರೀಚಿಗೂ ಪ್ರಭುವಾಗಿರುವ ವಾಯುದೇವನ ಮೇಲೆ ಮತ್ತೆ ಮಹೇಶ. ಆಕಾಶಕ್ಕೆ ಗಣಪತಿ ಒಡೆಯನಾಗ್ತಾನೆ, ಅವನ ಮೇಲೆ ಪಾರ್ವತಿ. ಈ ಎಲ್ಲ ಪಂಚಭೂತಗಳಿಗೆ ಮಹೇಶ್ವರರಿಗೆ ಅಧಿಪತಿಯಾದ ಈಶ ಸರ್ವಭೂತ ಮಹೇಶ. ಇನ್ನೊಬ್ಬ ಸರ್ವಭೂತ ಮಹೇಶ ಪ್ರಾಣದೇವರು. ಆ ಸರ್ವಭೂತ ಮಹೇಶ್ವರನಿಗೆ ವರನಾದ ಭಗವಂತನನ್ನ ಭೂತ ಮಹೇಶ್ವರ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಒಬ್ಬೊಬ್ಬ ದೇವತೆಗಳು ಸಹ ಒಂದೊಂದು ಈಗ ಪಂಚಭೂತಗಳಿಗೂ ದೇವತೆಗಳಾಗ್ತಾರೆ. ಅವರ ಮೇಲೆ ಮತ್ತೆ ಮಹೇಶ್ವರ ಬರ್ತಾನೆ, ಅವರ ಮೇಲೆ ಮತ್ತೆ ಭಗವಂತ ಇರುವುದರಿಂದ ಅವನನ್ನ ಭೂತ ಮಹೇಶ್ವರ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಆದಿದೇವ ಅಂತ ತೆಗೆದುಕೊಂಡ್ರೆ ಎಲ್ಲಕ್ಕಿಂತ ಮೊದಲು ಇರುವವನು. ಈ ಪ್ರಪಂಚದಲ್ಲಿ
ಇರುವಾಗಲೂ, ಇಲ್ಲದೆ ಇರುವಾಗಲೂ ಭಗವಂತ ಯಾವಾಗಲೂ ಸಹ ಇರ್ತಾನೆ. ಅನಾದಿ ನಿತ್ಯನಾದ ಜೀವ ಹಾಗೂ ಜೀವ ಸ್ವರೂಪಕ್ಕನುಗುಣವಾಗಿ ಭಗವಂತ ಸೃಷ್ಟಿಯಲ್ಲಿ ಜೀವದ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಅವನು ಎಲ್ಲಕ್ಕೂ ಸಹ ಕಾರಣಕರ್ತನಾಗ್ತಾ ಹೋಗ್ತಾನೆ. ಅವನಿಗೆ ಇದೊಂದು ಜಸ್ಟ್ ಕ್ರೀಡೆ ಅಷ್ಟೆ. ಎಲ್ಲಕ್ಕಿಂತ ಎತ್ತರದಲ್ಲಿರುವ ಹಾಗೂ ಆದಿಯಿಂದ ಅನಾದಿ ಕಾಲದವರೆಗೂ ಜಗತ್ತಿನ ಎಲ್ಲ ವ್ಯವಹಾರಗಳನ್ನ ನಡೆಸಬೇಕಾದಂತಹ ಎಲ್ಲವುದರ ಒಳಗಿದ್ದು ಎಲ್ಲಾ ಕ್ರೀಡೆಗಳನ್ನ ನಡೆಸುವ ಭಗವಂತನನ್ನ ನಾವಿಲ್ಲಿ ಆದಿದೇವ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಮಹಾದೇವ ಅಂತ ತೆಗೆದುಕೊಂಡ್ರೆ, ದೇವ ಅಂದ್ರೆ ದೇವತೆಗಳು, ಅಂದ್ರೆ ನಮ್ಮನ್ನ ರಕ್ಷಣೆ ಮಾಡುವಂತಹ ದೇವತೆಗಳು. ಈ ಎಲ್ಲ ದೇವತೆಗಳು ಹಾಗೂ ಈ ಜಗತ್ತಿನ ನಿಯಮಕ ಶಕ್ತಿಗಳಾದ ದೇವತೆಗಳಿಗೆಲ್ಲ ಹಿರಿಯ ದೈವವಾದ ಭಗವಂತನನ್ನ ನಾವಿಲ್ಲಿ ಮಹಾದೇವ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಮುಂದಿನ ನಾಮ ದೇವೇಶ ಅಂತ. ದೇವೇಶ ಅಂದ್ರೆ ಮೇಲೆ ಹೇಳಿದ ಹಾಗೆ ದೇವ ಅಂದ್ರೆ ದೇವತೆಗಳು, ಈಶ ಅಂದ್ರೆ ಒಡೆಯ. ಹಾಗಾಗಿ ದೇವೇಶ ಅಂತ ಅಂದ್ರೆ ಸರ್ವ ದೇವತೆಗಳ ಒಡೆಯ ಭಗವಂತ ದೇವೇಶ. ಇನ್ನು ದೇವಭೃದ್ ಗುರುಹು ಅಂತ ತೆಗೆದುಕೊಂಡ್ರೆ, ಸಮಸ್ತ ದೇವತೆಗಳನ್ನ ಜ್ಞಾನಿಗಳನ್ನ ಧಾರಣೆ ಮಾಡಿದ ಭಗವಂತ ಜಗದ್ಗುರು ಆಗಿದ್ದಾನೆ. ಅದಕ್ಕೆ ನಾವು ಹೇಳೋದು ಕೃಷ್ಣ ಒಂದೇ ಜಗದ್ಗುರು ಅಲ್ವಾ. ಹಾಗಾಗಿ ಭಗವಂತ ಲೋಕಗುರು ಹಾಗೂ ದೇವತೆಗಳಿಗೆ, ಜ್ಞಾನಿಗಳಿಗೆ, ಬ್ರಹ್ಮಾದಿಗಳಿಗೆ, ಶ್ರೀಲಕ್ಷ್ಮಿಗೆ ಎಲ್ಲರಿಗೂ ಆತನೇ ಗುರುವಾಗಿದ್ದಾನೆ. ಎಲ್ಲ ಗುರುವಿನೊಳಗಿದ್ದು ಜ್ಞಾನವನ್ನ ಕೊಡುವವನು ಸಹ ಅವನೇ. ಹೀಗೆ ಬ್ರಹ್ಮಾದಿ ದೇವತೆಗಳನ್ನ, ಜ್ಞಾನಿಗಳನ್ನ ಸಲಹುವ ಭಗವಂತ ಜಗದ್ಗುರುವಾಗಿದ್ದಾನೆ. ಹಾಗಾಗಿ ಆತನನ್ನ ದೇವಭೃದ್ ಗುರುಹು ಅಂತ ಹೇಳ್ತಾ ಹೋಗ್ತೇವೆ. ಇದಕ್ಕೆ ಹೇಗ್ ಹೇಳ್ಬೇಕು ಅಂತ ಅಂದ್ರೆ, ನಾವು ಭಗವಂತನ್ ಕೇಳ್ಕೋಬೇಕು. ಭಗವಂತ, ನನಗೆ ನಿನ್ನನ್ನ ತಿಳ್ಕೋಬೇಕು ಅನ್ನೋ ಆಸೆ ಇದೆ. ಹಾಗಾಗಿ ನನಗೆ ಒಳ್ಳೆ ಗುರುವನ್ನ ಕರುಣಿಸಪ್ಪ. ಯಾಕೆ ಅಂತಂದ್ರೆ ನಿನ್ನ ಬಗ್ಗೆ ಇನ್ನಷ್ಟು ಮತ್ತಷ್ಟು ತಿಳ್ಕೋಬೇಕು ಅನ್ನೋ ಮಹದಾಸೆ ಇದೆ ಅಂತ ಹೇಳಿ ನಾವು ಭಗವಂತನನ್ನೇ ಕೇಳ್ಬೇಕಾಗತ್ತೆ. ಇನ್ನು ಅದಕ್ಕೋಸ್ಕರನೇ ಹೇಳ್ತಾರೆ, ಗುರುವಿನ ಒಳಗೆ ಜ್ಞಾನವನ್ನ ಕೊಡುವವನು ಅವನೇ. ಏಕೆಂದ್ರೆ ಪ್ರತಿಯೊಬ್ಬ ಗುರುವಿನ ಒಳಗೆ ಏನಾದ್ರೂ ಒಂದು ಜ್ಞಾನ ಇದೆ ಅಂದ್ರೆ ಆ ಜ್ಞಾನ ಸ್ವರೂಪ ಭಗವಂತನೇ ಆಗಿದ್ದಾನೆ. ಇನ್ನು ಮುಂದಿನ ಶ್ಲೋಕ ನೋಡೋದಾದ್ರೆ, ಉತ್ತರೋ ಗೋಪತಿರ್ಗೋಪ್ತ ಜ್ಞಾನ ಗಮ್ಯ ಪುರಾತನಃ ಶರೀರಭೂತ ಬೃದ್ಭೋಕ್ತ ಕಪೀಂದ್ರೋ ಭೂರಿ ದಕ್ಷಿಣಃ. ಉತ್ತರ ಅಂತ ಅಂದ್ರೆ ಉತ್ಕೃಷ್ಟವಾದ ಅಂತ, ಎಲ್ಲಕ್ಕಿಂತ ಶ್ರೇಷ್ಠ. ಸರ್ವ ಪ್ರಶ್ನೆಗಳಿಗೂ ಕೊನೆಗೂ ಉತ್ತರ ಸರ್ವೋತ್ಕೃಷ್ಟನಾದ ಭಗವಂತ. ಆದ್ದರಿಂದ ಆತ ಉತ್ತರ. ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಜಗಳ ಕಾಯ್ತಾ ಇರ್ಬೇಕಾದ್ರೆ ಅಥವಾ ಎಲ್ಲೋ ಜಗಳ ಕಾಯ್ಬೇಕಾದ್ರೆ ಕೊನೆಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಅಂದಾಗ ಕೊನೆಗೆ ಹೇಳೋ ಮಾತು ಯಾವ್ದು ಹೇಳಿ? ಮೇಲೊಬ್ಬ ಇದ್ದಾನೆ, ಅವನ್ ನೋಡ್ಕೊಳ್ತಾನೆ ಅಲ್ವಾ. ಅಥವಾ ಎಷ್ಟೋ ಬಾರಿ ನಾವು ಹೇಳ್ತೀವಿ, ಇಲ್ಲ ಅವ್ರು ನನ್ನನ್ನು ತಪ್ಪಾಗಿ ತಿಳ್ಕೊಂಡ್ಬಿಟ್ರು, ಅವರು ನನ್ನನ್ನು ತಪ್ಪಾಗಿ ತಿಳ್ಕೊಂಡ್ರು ಸಹ ಭಗವಂತನಿಗೆ ಗೊತ್ತು ನಾನು ಏನಕ್ಕೆ ಮಾಡ್ದೆ ಅಂತ, ಹಾಗಾಗಿ ಅವ್ನು ನೋಡ್ಕೊಂತಾನೆ ಬಿಡು ಅಲ್ವಾ. ಇದೆಲ್ಲ ನಾವು ಜನರಲ್ ಆಗಿ ಮಾತಾಡುವಂತಹ ಮಾತು. ಬಟ್ ಇಟ್ ಈಸ್ ಟ್ರೂ. ಯಾಕೆ ಅಂತಂದ್ರೆ ಯಾವ ವ್ಯಕ್ತಿಯೂ ನಮ್ಮನ್ನ ನೋಡ್ತಾನೋ ನೋಡೋದಿಲ್ವೋ ಗೊತ್ತಿಲ್ಲ, ಆದ್ರೆ ಭಗವಂತ ನಮ್ಮನ್ನ ನೋಡ್ತಾ ಇರ್ತಾನೆ. ಅವನಿಗೆ ಸರಿ ತಪ್ಪಿನ ಅರಿವು ಅವನಿಗಿರುತ್ತೆ. ಹಾಗಾಗಿ ಆತ ಉತ್ತರ. ಇನ್ನು ಗೋಪತಿ ಅಂದ್ರೆ ಗೋವುಗಳ ಒಡೆಯನಾದ ಭಗವಂತ ಗೋಪತಿ ಅಂತ ಒಂದು ಅರ್ಥ ಬರುತ್ತೆ. ಸಂಸ್ಕೃತದಲ್ಲಿ ಗೋವು ಅಂತ ಅಂದ್ರೆ ಭೂಮಿ, ಕಿರಣ, ಸೂರ್ಯ, ಚಂದ್ರ, ಸ್ವರ್ಗ, ಹಸು, ವಾಕ್, ವೇದ, ಹೀಗೆ ಅನೇಕ ಅರ್ಥಗಳು ಬರ್ತಾ ಹೋಗುತ್ತೆ. ಗೋ ಅನ್ನೋ ಒಂದೇ ಒಂದು ಪದಕ್ಕೆ ಸಂಸ್ಕೃತದಲ್ಲಿ ಇಷ್ಟ ಅರ್ಥ ಇದೆ. ಹಾಗಾಗಿ ಇದರಿಂದ ಗೋಪತಿ ಅಂತ ಅಂದ್ರೆ ಭೂಮಿಯ ಹಾಗೂ ಸ್ವರ್ಗದ ಒಡೆಯ. ಹಾಗೆ ಅವನು ಮಾತಿಗೆ, ವೇದ ವಿದ್ಯೆಗಳ ಒಡೆಯನಾಗಿರುವಂತಹ ಭಗವಂತನನ್ನ ನಾವಿಲ್ಲಿ ಗೋಪತಿ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಗೋಪ್ತ ಅಂತ ತೆಗೆದುಕೊಂಡ್ರೆ, ಗೋಪ್ತ ಅಂದ್ರೆ ಸಲಹುವವನು ಅಂತ. ಇವತ್ತು ನಮ್ಮನ್ನ ಯಾರು ಕಾಪಾಡ್ತಾ ಇದಾರೆ ಅಂದ್ರೆ ಭಗವಂತ ಕಾಪಾಡ್ತಾ ಇರೋದು. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಭಗವಂತ ನಮ್ಮ ಯೋಗಕ್ಷೇಮವನ್ನ ನೋಡ್ಕೊಳ್ತಾ ಇದ್ದಾನೆ. ಹಾಗಾಗಿ ತನ್ನನ್ನ ತಾನು ಅಡಗಿಸಿಟ್ಟುಕೊಂಡು ಬಾಹ್ಯ ದೃಷ್ಟಿಗೆ ದುಷ್ಟರಿಗೆ ಕಾಣದ ಹಾಗೂ ಭಗವಂತ ಕೇವಲ ಭಕ್ತಿ ಪೂರಕವಾದ ಒಳಗಣ್ಣಿಗೆ ಮಾತ್ರ ಗೋಚರಿಸಬಲ್ಲ. ಇವತ್ತು ಅವನ ಮೇಲೆ ನಾವು ನಂಬಿಕೆ ಇಟ್ಕೋಬೇಕಷ್ಟೆ. ಭಗವಂತ ನನ್ನನ್ನು ಕಾಪಾಡು, ನನ್ನಿಂದ ಒಳ್ಳೆ ಕೆಲಸವನ್ನ ಮಾಡಿಸು, ಈ ರೀತಿ ನಾವು ಅವನಿಗೆ ಸರೆಂಡರ್ ಆಗ್ಬೇಕು. ಇನ್ನು
ಜ್ಞಾನಗಮ್ಯ ಅಂತ ತೆಗೆದುಕೊಂಡ್ರೆ ಅರಿವಿನ ಮೂಲಕ ಮಾತ್ರವೇ ಪಡೆಯಬಹುದಾದವನು. ನಾ ಹೇಳ್ ನಾನು ಪದೇ ಪದೇ ಕ್ಲಾಸಲ್ಲಿ ಹೇಳ್ತೀನಿ. ನಾವು ಏನೇ ಭಗವಂತನ ಬಗ್ಗೆ ನಾವು ಪ್ರವಚವನ್ನ ಕೇಳಿದ್ರು, ಅಥವಾ ಪಾಠವನ್ನ ಕೇಳಿದ್ರು, ಅಥವಾ ಪುಸ್ತಕಗಳನ್ನ ಓದಿದ್ರು, ಗ್ರಂಥಗಳನ್ನ ಓದಿದ್ರು, ಅದು ನಮ್ಮ ಅರಿವಿಗೆ ಬರುವವರೆಗೂ ನಮ್ಗೆ ಎಕ್ಸ್‌ಪೀರಿಯನ್ಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಎಕ್ಸಾಂಪಲ್ ಕೂಡ ನಾನು ಸಾಕಷ್ಟು ಬಾರಿ ಕೊಟ್ಟಿರೋ ಎಕ್ಸಾಂಪಲ್ಲೇ ಕೊಡ್ತೀನಿ. ಸಪೋಸ್ MTR ಅಲ್ಲಿ ಮಸಾಲ್ ದೋಸೆ ಸೂಪರ್ ಆಗಿರುತ್ತೆ ಅಂತ ನಾನ್ ಹೇಳಿದ್ರೆ, ನಾನ್ ಹೋಗಿ MTR ಮಸಾಲ್ ದೋಸೆ ತಿಂದಿದೀನಿ. ಸೊ ನಾನ್ ಹೇಳ್ತೀನಿ. ಅಥವಾ ಮೈಸೂರಲ್ಲಿ ಮೈಸೂರ್ ಪಾಕ್ ಸಕ್ಕತ್ತಾಗಿರುತ್ತೆ. ಅಥವಾ ಇಂಥ ಇದು ಸ್ವೀಟ್ ಸ್ಟಾಲಲ್ಲಿ ಸ್ವೀಟು ಮೈಸೂರ್ ಪಾಕ್ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ನಾನು ಅಲ್ಲಿ ತಿಂದಿದೀನಿ. ಸೊ ಬೇರೆಯವ್ರಿಗೆ ಚೆನ್ನಾಗಿರುತ್ತೆ ಅಂದ್ರೆ ಹೌದಾ ಚೆನ್ನಾಗಿರುತ್ತೆ ಅಷ್ಟೇ. ಅಥವಾ ಅವ್ರು ಹೇಳ್ತಾರೆ ಅಲ್ಲಿ ಚೆನ್ನಾಗಿರುತ್ತಂತೆ ಅಷ್ಟೇ. ನೀವ್ ಯಾವಾಗ ಮೈಸೂರ್ ಪಾಕ್‌ನ ತಿಂತೀರಾ, ಅವಾಗ ನಿಮಗ್ ಗೊತ್ತಾಗುತ್ತೆ ಯೆಸ್ ಇದು ತುಂಬಾ ಚೆನ್ನಾಗಿದೆ. ಅಥವಾ ನಾನ್ ತಿಂದಿದ್ರಲ್ಲೇ ಬೆಸ್ಟ್ ಮೈಸೂರ್ ಪಾಕ್ ಇದು. ಅಲ್ವಾ? ಅದು ತಿನ್ನೋವರೆಗೂ ಹೇಗೆ ಅನುಭವಕ್ಕೆ ಬರೋದಿಲ್ವೋ, ಹಾಗೇನೆ ಭಗವಂತ ಅನ್ನೋನು ಅಷ್ಟೇನೆ. ನಮ್ಮ ಅರಿವಿಗೆ ಬರ್ಬೇಕು. ತಿಳುವಳಿಕೆಗೆ ಬರೋದು ಬೇರೆ. ಪೂಜೆ ಪುನಸ್ಕಾರ ಮಾಡೋದು ಬೇರೆ. ವೇದದಲ್ಲಿ ಇರೋದೇ ಬೇರೆ. ಆದ್ರೆ ನಮ್ಮ ಅರಿವಿಗೆ ಬರ್ತಾನಲ್ಲ, ಆ ಅರಿವು ನಿಜವಾದ ಭಗವಂತ. ಹಾಗಾಗಿ ಅರಿವಿನ ಮೂಲಕ ಮಾತ್ರವೇ ನಾವು ಭಗವಂತನನ್ನ ಪಡಿಬಹುದು. ಯಾವಾಗ ನಮಗೆ ಅರಿವು ಬರ್ತಾ ಹೋಗುತ್ತೆ, ಎಸ್ ಭಗವಂತ ಇದ್ದಾನೆ, ಭಗವಂತ ನನ್ನ ಕೈ ಹಿಡ್ಕೊಂತಾನೆ, ಭಗವಂತ ನನ್ನನ್ನು ಕಾಪಾಡ್ತಾನೆ, ಅವನು ಸಲಹುತ್ತಾನೆ. ಆ ಧೈರ್ಯ ನಮಗ್ ಬರ್ತಾ ಹೋಗುತ್ತೆ. ಹಾಗಾಗಿ ಭಗವಂತನನ್ನ ತಿಳಿದರೆ ಮಾತ್ರ ಅವನನ್ನ ಸೇರೋದಕ್ಕೆ ಸಾಧ್ಯ. ಯಾಕೆ ಭಗವಂತನ ಬಗ್ಗೆ ತಿಳ್ಕೋಬೇಕು? ಯಾಕೆಂದ್ರೆ ನನ್ನ ಲಾಸ್ಟ್ ಸ್ಟಾಪ್ ಅವನೇ ಅಲ್ವಾ? ಅವನಲ್ದೆ ಇನ್ಯಾರೂ ಇಲ್ಲ. ಹಾಗಿರ್ಬೇಕಾದ್ರೆ ನಾನು ಅವನ ಬಗ್ಗೆ ತಿಳ್ಕೊಳ್ಳದೆ ಯಾರ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಸಾಧ್ಯ? ಹಾಗಾಗಿ ಆತನನ್ನ ತಿಳಿಯುವ ಏಕೈಕ ಸಾಧನ ಅರಿವು. ಎಕ್ಸ್‌ಪೀರಿಯನ್ಸ್. ನನಗದು ಎಕ್ಸ್‌ಪೀರಿಯನ್ಸ್ ಆಗ್ಬೇಕು. ಉಸಿರಾಡಿದ್ರೆ ಮಾತ್ರ ಬದುಕಕ್ ಸಾಧ್ಯ ಅಂತ ಹೇಳ್ತಾನೆ ಇರ್ತೀವಿ. ಎಲ್ರಿಗೂ ಗೊತ್ತು. ಹೌದಾ? ಹಿಂಗೆ? ನಾನ್ ದಿನ ಉಸಿರಾಡ್ತಾ ಇದೀನಲ್ಲ, ನಾನ್ ಬದುಕಿದೀನಲ್ಲ ಅಂದ್ರೆ, ಒಂದಿನ ಮೂಗ್ ಮುಚ್ಕೊಂಡಾಗ ಒಂದ್ 2 ನಿಮಿಷ ನಾವು ಮೂಗ್ ಮುಚ್ಚಿದ್ರೆ ಗೊತ್ತಾಗುತ್ತೆ. ಒದ್ದಾಡಕ್ ಶುರು ಆಗ್ಬಿಡ್ತೇವೆ. ಆಗ ಗೊತ್ತಾಗುತ್ತೆ ಒಂದೊಂದು ಉಸಿರಿನ ಬೆಲೆ ಏನು ಅಂತ. ಜಸ್ಟ್ ಲೈಕ್ ದಟ್. ಅವನನ್ನ ತಿಳಿಬೇಕು ಅಂತ ಅಂದ್ರೆ, ಅವನನ್ನ ಅರಿಬೇಕು. ಆದ್ದರಿಂದ ಭಗವಂತ ಜ್ಞಾನ ಗಮ್ಯ ಅಂತ ಹೇಳ್ತಾ ಹೋಗ್ತಾರೆ. ಇನ್ನು 500ನೆಯ ನಾಮ. ಭಗವಂತನ 1000 ನಾಮದಲ್ಲಿ ಅರ್ಧ ಪಯಣವನ್ನ ನಾವು ಮುಗಿಸಿದೀವಿ. 500ನೇ ನಾಮ ಪುರಾತನಃ ಅಂತ. ಪುರಾತನ ಅಂತ ಅಂದ್ರೆ ಈ ನಾಮ ಆದಿದೇವ ಅನ್ಬೇಕಾದ್ರೆ ಏನ್ ಅರ್ಥ ಕೊಡ್ತಾ ಹೋಗುತ್ತೋ ಅದೇ ಅರ್ಥವನ್ನ ಕೊಡುತ್ತೆ. ಅಂದ್ರೆ ಎಲ್ಲಕ್ಕಿಂತ ಮೊದಲಿರುವ ಭಗವಂತ, ಎಲ್ಲಕ್ಕಿಂತ ಹಳವ. ಹೇಳ್ತಾರಲ್ಲ, ಅವನೇ ತುಂಬಾ ಹಳಬ್ರು. ಈ ಏರಿಯಾಗೆ ಯಾರಾದ್ರು ಹೊಸ್ದಾಗ್ ಬಂದ್ರೆ, ನಾವು ಯಾರ್ ಬಗ್ಗೆ ಚೆನ್ನಾಗ್ ತಿಳ್ಕೋಬೇಕು ಅಂತಂದ್ರೆ, ಅವ್ರು ತುಂಬಾ ಹಳಬ್ರು, ಅವ್ರಿಗೆ ಕೇಳಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತೀವಲ್ವಾ? ಆ ರೀತಿ ಭಗವಂತನ ಬಗ್ಗೆ ನಾವು ತಿಳ್ಕೋಬೇಕು. ಯಾಕೆಂದ್ರೆ ಅವನೇ ಹಳಬ. ಅವನ ಬಗ್ಗೆ ನಾವು ತಿಳ್ಕೊಂಡ್ರೇನೆ ನಮ್ಗೆ ಒಳ್ಳೇದಾಗೋದಕ್ಕೆ ಸಾಧ್ಯ. ಒಂದು ಆತ ಹಳಬ. ಇನ್ನೊಂದು ನಾವು ಅವನನ್ನೇ ಸೇರ್ಬೇಕು. ಆ 2 ತಿಳುವಳಿಕೆ, ಆ 2 ಅರಿವು ನಮಗಿದ್ದಾಗ ನಾವು ಅವನನ್ನ ಸೇರೋದಿಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಇನ್ನು ಶರೀರಭೂತ ಭೃತ್ ಅಂತ ತೆಗೆದುಕೊಂಡ್ರೆ, ಭಗವಂತನ ಶರೀರದಂತಿರುವ ಈ ಚರಾಚರಾತ್ಮಕ ಪ್ರಪಂಚವನ್ನ ಹೊತ್ತವನು ಅಷ್ಟೆ. ಇನ್ನು ಪಿಂಡಾಂಡವನ್ನ ನೋಡಿದಾಗ ಈ ಶರೀರ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಹಾಗೂ ಆನಂದಮಯ ಕೋಶವೆಂಬ ಪಂಚಕೋಶಗಳಿಂದಾಗಿದೆ. ಶರೀರದಲ್ಲಿ ಪಂಚಭೂತಗಳು ಸೂಕ್ಷ್ಮಾತಿ ಸೂಕ್ಷ್ಮ ಸ್ಥಿತಿಯಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಪಂಚಕೋಶಗಳಲ್ಲಿರುತ್ತದೆ. ಇದನ್ನೇ ಶರೀರಭೂತ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಈ ಪಂಚಕೋಶಾತ್ಮಕವಾದ ಶರೀರದಲ್ಲಿ ಭಗವಂತ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಮತ್ತು ನಾರಾಯಣನಾಗಿ ಪಂಚರೂಪದಲ್ಲಿ ನೆಲೆಸಿದ್ದಾನೆ. ಯಾಕೆ ಒಬ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು? ಯಾರ ಬಗ್ಗೆನೂ ಅಲ್ಲ. ನಮ್ ಬಗ್ಗೆನೇ ನಾವು ಯಾಕೆ ನೆಗೆಟಿವ್ ಆಗಿ ಮಾತಾಡಬಾರ್ದು ಅಂದ್ರೆ, ನನ್ನ ದೇಹದಲ್ಲಿ 5 ರೂಪದಲ್ಲಿ ಭಗವಂತ ಇರ್ತಾನೆ. ಹಾಗಾಗಿ ನಾವು ಮಾತಾಡಬಾರ್ದು. ಅದೇ ರೀತಿ ಪ್ರಾಣದೇವರು ಸಹ, ಅಂದ್ರೆ ಉಸಿರು ಸಹ 5 ರೀತಿ. ಪ್ರಾಣ,
ಅಪಾನ, ವ್ಯಾನ, ಉದಾನ, ಸಮಾನ. ಇದು ಭಗವದ್ಗೀತೆಯಲ್ಲಿ ತುಂಬಾ ಚೆನ್ನಾಗಿ ಒಂದೊಂದು ಗಾಳಿಯ ಬಗ್ಗೆನೂ ಉದಾಹರಣೆಯನ್ನ ವಿತ್ ಎಕ್ಸಾಂಪಲ್ ಕೊಡ್ತಾ ಹೋಗ್ತಾನೆ. ಎನ್ನುವ 5 ರೂಪದಲ್ಲಿ ಭಗವಂತ ನಮ್ಮ ದೇಹದಲ್ಲಿ ನೆಲೆಸಿದ್ದಾನೆ. ಹೀಗೆ ಪಂಚರೂಪಾತ್ಮಕವಾದ ಪ್ರಾಣದ ಜೊತೆಗೆ ಪಂಚರೂಪವಾದ ಭಗವಂತ ಪಂಚಕೋಶದಲ್ಲಿ ನೆಲೆಸಿದ್ದಾನೆ. ಆದ್ದರಿಂದ ಆತನನ್ನ ಶರೀರಭೂತ ಭೃತ್ ಅಂತ ಹೇಳಿ ನಾವಿಲ್ಲಿ ಉಪಾಸನೆಯನ್ನ ಮಾಡ್ತೀವಿ. ನೋಡಿ, ಭಗವಂತನ ಈ ಭಗವದ್ಗೀತೆ ಕಲ್ತು ನಾವಿಲ್ಲಿ ಬಂದಿರೋದಕ್ಕೆ ಇಲ್ಲಿ ಒಂದೊಂದು ಪ್ರಾಣಿಗಳ ಬಗ್ಗೆನೂ ನಮ್ಗೆ ಇಲ್ಲಿ ಗೊತ್ತಿರು, ಪ್ರತಿಯೊಂದು ಕೋಶಗಳ ಬಗ್ಗೆನೂ ಗೊತ್ತು. ಹಾಗಾಗಿ ನಮ್ಗೆ ಇದು ಅವನನ್ನ ಇನ್ನೂ ತಿಳ್ಕೊಳ್ಳೋದಿಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಅದಕ್ಕೇನೆ ಹೇಳೋದು, ಈ ವೇದಗಳ ಸಾರವನ್ನ ಭಗವದ್ಗೀತೆಯಲ್ಲಿಟ್ರೆ ಭಗವದ್ಗೀತೆಯ ಸಾರವನ್ನ ವಿಷ್ಣು ಸಹಸ್ರನಾಮದಲ್ಲಿ ಇಟ್ಟಿದ್ದಾರೆ ಅಂತ. ಇನ್ನು ಭೋಕ್ತಾ ಅಂತ ತೆಗೆದುಕೊಂಡ್ರೆ ಎಲ್ಲಾ ವಿಷಯಗಳನ್ನ ಭೋಗಿಸುವನು, ಭೋಗಿಸಿ ಆನಂದಿಸುವುದು ಅವನ ಲೀಲೆ. ಈ ಪಂಚಭೂತಾತ್ಮಕವಾದ ಪಂಚಕೋಶಾತ್ಮಕವಾದ ಶರೀರದ ಒಳಗೆ ಶರೀರದ ಎಲ್ಲ ಭೋಗಗಳನ್ನ ಭಗವಂತ ತಾನು ಉಂಡು ನಮಗೆ ಉಣಿಸ್ತಾ ಹೋಗ್ತಾನೆ. ಹಾಗಾಗಿ ನಮಗೆ ವಿಷಯ ಭೋಗಗಳನ್ನ ಆತ ಕೊಡ್ತಾ ಹೋಗ್ತಾನೆ. ಎಲ್ಲಾ ಚರಾಚರಾತ್ಮಕವಾದ ಪ್ರಪಂಚದಲ್ಲಿ ಬ್ರಹ್ಮಾಂಡ ಪಿಂಡಾಂಡದಲ್ಲಿ ಪಂಚ ಕೋಶಗಳಲ್ಲಿ ಒಂದೊಂದು ಕೋಶ ಕ್ರಿಯೆಯನ್ನ ಮಾಡಿ ನಮಗೆ ಆನಂದವನ್ನ ಉಣಿಸುವ, ತಾನೂ ನಿರಂತರ ಆನಂದ ಮೂರ್ತಿಯಾಗಿರುವ ಭಗವಂತನನ್ನ ನಾವಿಲ್ಲಿ ಭೋಕ್ತಾ ಅಂತ ಕರಿತಾ ಹೋಗ್ತೀವಿ. ಇನ್ನು ಕಪೀಂದ್ರ ಅಂತ ತೆಗೆದುಕೊಂಡ್ರೆ ಯಾವ ಯಾವ ವಸ್ತುವಿನಲ್ಲಿ ಭಗವಂತ ವಿಶೇಷವಾಗಿ ನೆಲೆಸಿದ್ನಾನೋ ಆ ವಸ್ತುವಿನ ಹೆಸರು ಭಗವಂತನ ಹೆಸರು ಕೂಡ ಹೌದು. ಆದ್ದರಿಂದ ಭಗವಂತನ ರೂಪವನ್ನ ತತ್ವ ನಾಮದಿಂದ ಉಪಾಸನೆ ಮಾಡುವ ವಾಡಿಕೆ ಇದೆ. ಈ ರೀತಿ ನೋಡಿದಾಗ ಭಗವಂತ ಕಪೀಂದ್ರ ಅಂದ್ರೆ ಮೇಲ್ನೋಟಕ್ಕೆ ನಾವು ಆ ವಾನರ ರಾಮಾವತಾರದಲ್ಲಿ ಸೂರ್ಯಪುತ್ರನಾದ ಸುಗ್ರೀವ ಹಾಗೂ ವಾಯುಪುತ್ರನಾದ ಆಂಜನೇಯನಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರುವ ಭಗವಂತ ಅಂತ ತೆಗೆದುಕೊಳ್ಬಹುದು. ಇನ್ನು ಈ ನಾಮವನ್ನ ನಾವು ಶುದ್ಧ ನಿಷ್ಕತಿಯಿಂದ ನಾವು ನೋಡಿದಾಗ ನಿಷ್ಪತಿಯಿಂದ ನೋಡಿದಾಗ ಇಲ್ಲಿ ಕಪಿ ಅಂದ್ರೆ ಹಂದಿ ಅಥವಾ ವರಾಹ ಅನ್ನೋ ಅವತಾರ ಬರುತ್ತೆ. ವರಾಹ ರೂಪದಲ್ಲಿ ಭೂಮಿಯನ್ನ ರಕ್ಷಿಸಿದ ಭಗವಂತನನ್ನ ಕಪೀಂದ್ರ ಅಂತ ಹೇಳ್ತಾರೆ. ಇನ್ನು ಕಂ ಅಂತ ಅಂದ್ರೆ ಆನಂದ, ಕಪಿ ಅಂದ್ರೆ ಆನಂದಪಾನ ಮಾಡುವವನು ಅಂತ. ಅಂದ್ರೆ ಮುಕ್ತರನ್ನ ಹಾಗೂ ಭಗವಂತ ಮುಕ್ತರಿಗೆ ಒಡೆಯನಾಗಿರುವುದರಿಂದ ಆತನನ್ನ ನಾವು ಕಪೀಂದ್ರ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇದಕ್ಕೆ ಒಂದು ಕತೆ ಹೇಳ್ಬೇಕು ಅಂತ ಅಂದ್ರೆ ರಾಮಾವತಾರ ಅಂತ ಬಂದಿದ್ದಕ್ಕೆ ಇಲ್ಲಿ ಸುಗ್ರೀವನು ಬಂದ. ಹಾಗಾಗಿ ಈ ಸುಗ್ರೀವ ಮತ್ತು ರಾಮ ಹೇಗೆ ಪರಿಚಯ ಆದ್ರು ಅಂತ ನಾವೇನಾದ್ರೂ ಒಂದು ಚಿಕ್ಕದಾಗಿ ನೋಡ್ಬೇಕು ಅಂದ್ರೆ, ಒಬ್ಬ ಕಬಂದ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಆ ರಾಕ್ಷಸನನ್ನ ನೋಡಿದ್ರೆ ಭಯ ಆಗ್ತಾ ಇರುತ್ತೆ. ಹೇಗಿರ್ತಾನಪ್ಪ ಅಂದ್ರೆ ದೊಡ್ಡ ದೇಹ, 2 ಕೈ 2 ಕಾಲು, ತುಂಬಾ ದೊಡ್ಡ ಹೊಟ್ಟೆ. ಆದ್ರೆ ಆ ದೇಹದ ಮೇಲೆ ಒಂದು ಕಣ್ಣು, ಒಂದು ಬಾಯಿ ಅಷ್ಟೆ. ಅವನನ್ನ ಕಬಂದ ಅಂತ ಒಬ್ಬ ರಾಕ್ಷಸ. ಅವನು ತುಂಬಾ ಎಲ್ಲರಿಗೂ ತೊಂದರೆ ಕೊಡ್ತಾ ಇರ್ತಾನೆ. ಕೊನೆಗೆ ಅಂದ್ರೆ ಸೀತೆ ಅಪಹರಣ ಆದ್ಮೇಲೆ ಮೊದಲು ಆ ರಾಮ ಮತ್ತು ಲಕ್ಷ್ಮಣ ಈ ರಾಕ್ಷಸನನ್ನ ಎದುರಾಗ್ತಾರೆ. ಎದುರಾದ ತಕ್ಷಣ ಅವರಿಬ್ರು ಹೆದರ್ಕೊಳ್ಳೋದಿಲ್ಲ. ರಾಮ ಮತ್ತೆ ಲಕ್ಷ್ಮಣ ಇಬ್ರು ಹೆದರ್ಕೊಳ್ಳೋದಿಲ್ಲ. ಬದಲಿಗೆ ಅವನ ವಿರುದ್ಧ ಅವರು ಯುದ್ಧವನ್ನ ಮಾಡಿ ಅವನನ್ನ ಸಂಹಾರ ಮಾಡ್ತಾರೆ. ಇಲ್ಲಿ ಸಂಹಾರ ಮಾಡಿದ ತಕ್ಷಣ ಅದರಿಂದ ಒಬ್ಬ ಯಕ್ಷ ಆ ಬರ್ತಾನೆ. ಅಂದ್ರೆ ಅವನು ಶಾಪಗ್ರಸ್ತನಾಗಿರ್ತಾನೆ. ಆ ಕಬಂದ ಅನ್ನೋ ರಾಕ್ಷಸನ ಒಳಗಿರ್ತಾನೆ. ಆದ್ರೆ ಈ ರಾಮ ಮತ್ತು ಲಕ್ಷ್ಮಣ ಅವರನ್ನ ಫೇಸ್ ಮಾಡೋದ್ರಿಂದ, ಅಂದ್ರೆ ಅವನನ್ನ ಸಂಹಾರ ಮಾಡಿದ್ರಿಂದ ಆ ಗಂಧರ್ವ ಏನಿರ್ತಾನೆ, ಆ ಗಂಧರ್ವ ನಿಮ್ಮಿಂದ ತುಂಬಾ ಒಳ್ಳೇದಾಯ್ತು ಅಂತ ಹೇಳೋದಷ್ಟೇ ಅಲ್ಲ, ಅವನನ್ನ ಅಂದ್ರೆ ರಾಮ ಮತ್ತು ಲಕ್ಷ್ಮಣರನ್ನ ಸುಗ್ರೀವನಿಗೆ ಪರಿಚಯ ಮಾಡ್ಕೊಡ್ತಾನೆ. ಬನ್ನಿ ನಾನ್ ನಿಮಗೆ ಸುಗ್ರೀವನನ್ನ ಪರಿಚಯ ಮಾಡ್ಕೊಡ್ತೀನಿ ಅಂತ ಹೇಳಿ ಸುಗ್ರೀವನಿಗೆ ಪರಿಚಯ ಮಾಡ್ಕೊಡ್ತೀನಿ. ನಮ್ಗೆ ಆಮೇಲೆ ಕತೆ ಗೊತ್ತಲ್ವಾ, ಸುಗ್ರೀವ ಮತ್ತೆ ಆ ವಾನರ ಸೈನ್ಯದ ಜೊತೆಗೆ ಆ ರಾಮ ಸೇತುವೆಯನ್ನ ನಿರ್ಮಿಸಿ ಯುದ್ಧ ಎಲ್ಲ ನಡೆಯುತ್ತೆ. ಇದು ಮುಂದಿನ ಭಾಗ ಆಗತ್ತೆ. ಅಂದ್ರೆ ಇಲ್ಲಿ ಯಾಕೆ ಕಬಂಧನ ವಿಷಯ ಬಂತು ಅಂತ ಅಂದ್ರೆ,
ನಾವು ಯಾವಾಗ ನಮ್ಮ ಕಷ್ಟಗಳನ್ನ ನಾವು ಎದುರಿಸ್ತೀವಿ, ಆ ಕಷ್ಟಗಳೇ ಮುಂದೊಂದು ದಿನ ನಮ್ಗೆ ವರವಾಗಿ ಪರಿವರ್ತನೆ ಆಗತ್ತೆ ಅನ್ನೋದಕ್ಕೆ ಈ ಕಬಂದ ರಾಕ್ಷಸ ಸಹ ಒಂದು ಉದಾಹರಣೆ. ರಾಮ ಮತ್ತೆ ಲಕ್ಷ್ಮಣ ಅವನಿಗೆ ಹೆದರ್ಕೊಂಡಿದ್ರೆ ಅವ್ರಿಗೆ ಸುಗ್ರೀವನ ಪರಿಚಯನೇ ಆಗ್ತಾ ಇರ್ಲಿಲ್ಲ. ಅಂದ್ರೆ ಇಲ್ಲಿ ಈ ಒಂದೊಂದು ಸಿಚುವೇಶನ್ ಏನಿದೆ, ಇದು ನಮಗೆ ನಮ್ಮ ಜೀವನದ ಆಗು ಹೋಗುಗಳನ್ನ ಹೇಳುತ್ತೆ. ಇಲ್ಲ, ಇವತ್ ನಿನಗೇನೋ ಒಂದು ಕಷ್ಟ ಬಂದಿದ್ಯಾ, ನೀನ್ ಅದನ್ನ ಎದುರಿಸು, ಆಗ ನಿನಗೆ ಒಳ್ಳೇದಾಗತ್ತೆ. ಆ ಕಷ್ಟದಿಂದ ನಾವು ಕಲಿತಾ ಹೋಗ್ಬೇಕು. ಅದನ್ನೇ ಈ ಕಬಂದ ರಾಕ್ಷಸ ನಮ್ಗೆ ಹೇಳ್ಕೊಡೋದು. ಹಾಗಾಗಿ ಇಲ್ಲಿ ಸುಗ್ರೀವ ಬಂದಿದ್ರಿಂದ ಇಲ್ಲಿ ನಾನು ಈ ಕಥೆಯನ್ನ ಹೇಳ್ದೆ. ಇನ್ನು ಮುಂದಿನ ನಾಮ ಭೂರಿ ದಕ್ಷಿಣಃ ಅಂತ. ಈ ನಾಮದ ಅರ್ಥ ನಾವು ತಿಳ್ಕೋಬೇಕು ಅಂತ ಅಂದ್ರೆ ಮೊದಲು ದಕ್ಷಿಣೆ ಅಂದ್ರೆ ಏನು ಅಂತ ತಿಳ್ಕೋಬೇಕು. ದಕ್ಷಿಣೆ ಅಂದ್ರೆ ಹಿಂದಿನ ಕಾಲದಲ್ಲಿ ಏನಾಗ್ತಾ ಇತ್ತು, ಯಾವ ಗುರುಗಳು ಸಹ ದಕ್ಷಿಣೆ ಅಂದ್ರೆ ಫೀಸನ್ನ ಅಥವಾ ಸಂಬಳವನ್ನ ತಗೊಂಡು ಅವರು ಪಾಠ ಹೇಳ್ಕೊಡ್ತಾ ಇರ್ಲಿಲ್ಲ. ಅವರಿಗೆ ಉಚಿತವಾಗಿ ತಮ್ಮಲ್ಲಿರುವಂತಹ ಜ್ಞಾನವನ್ನ ಕೊಡ್ತಾ ಇದ್ರು. ಇದು ನಮ್ಗೆಲ್ಲ ಗೊತ್ತಲ್ವಾ? ಆ ರೀತಿ ಕೊಡ್ಬೇಕಾದ್ರೆ ಏನಾಗ್ತಾ ಇತ್ತು, ಆ ಪಂಡಿತರು ಪಾಪ ಅವ್ರ ಮನೆನೂ ನಡಿಬೇಕಲ್ವಾ? ಹಾಗಾಗಿ ಏನ್ ಮಾಡ್ತಾ ಇದ್ರು, ಪ್ರತಿಯೊಬ್ಬರೂ ಸಹ ಆ ಗುರುಗಳನ್ನ ಒಂದೊಂದು ದಿನ ಊಟಕ್ಕೆ ಕರೀತಾ ಇದ್ರು. ಆ ಊಟ ಆವತ್ತಿನ ಊಟ ಏನೋ ಆಗ್ತಾ ಇತ್ತು. ಆದ್ರೆ ಮಿಕ್ಕ ಕೆಲಸಗಳು ಇರ್ತಿತ್ತು ಅಲ್ವಾ ಆ ಗುರುಗಳಿಗೆ. ಹಾಗಾಗಿ ಏನ್ ಮಾಡೋರು, ಊಟವಾದ ನಂತರ ಅವರಿಗೆ ವಸ್ತ್ರ, ಹಣ್ಣುಗಳು, ಅದರ ಜೊತೆ ಸ್ವಲ್ಪ ಹಣವನ್ನ ಇಟ್ಬಿಟ್ಟು ಕೊಡ್ತಾ ಇದ್ರು. ಏಕೆಂದ್ರೆ ಉಳಿದ ಯಾವುದಾದರೂ ಕ್ರಿಯೆಗೆ ಅವರಿಗೆ ಉಪಯೋಗಕ್ಕೆ ಬರ್ಲಿ ಅಂತ ಹೇಳಿ. ಹಾಗಾಗಿ ಇದು ದಕ್ಷಿಣೆ ಅನ್ನೋದು ಬಂತು ಅಂತ ಹೇಳ್ತಾರೆ. ಈಗ ನಾವೇನ್ ಮಾಡ್ತೀವಿ, ಇದನ್ನ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ದಕ್ಷಿಣೆ ಕೊಡ್ಬೇಕಂತೆ ಅಂದ ತಕ್ಷಣ ಅದಕ್ಕೊಂದು ₹1 ಕಾಯಿನ್ ಇಟ್ಬಿಟ್ಟು ಕೊಟ್ಬಿಡ್ತೀವಿ. ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ಅವರು ಜೀವನೋಪಾಯ ಮಾಡೋದಿಕ್ಕೋಸ್ಕರ ಅಂದ್ರೆ ಗುರುಗಳು ಜೀವನವನ್ನ ನಡೆಸಬೇಕು. ಅವ್ರು ಯಾವುದೇ ರೀತಿಯಾದಂತಹ ಫೀಸ್‌ಗಳನ್ನ ತಗೊಳ್ತಾ ಇರ್ಲಿಲ್ಲ. ಅವ್ರ ಸಂಸಾರನೂ ನಡಿಬೇಕಲ್ವಾ? ಹಾಗಾಗಿ ಅವರನ್ನ ಊಟಕ್ಕೆ ಕರೆದು ಉಪಚಾರವನ್ನ ಮಾಡಿ ವಸ್ತ್ರ, ಹಣ್ಣುಗಳು ಹಾಗೂ ಹಣವನ್ನ ಇಟ್ಬಿಟ್ಟು ಕೊಡ್ತಾ ಇದ್ರು. ಹಾಗಾಗಿ ಈ ಸಂಪ್ರದಾಯ ಬಂತು ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ಆ ಇಲ್ಲಿ ದಕ್ಷಿಣೆ ಅಂತ ಅಂದ್ರೆ ಈಗ ಒಬ್ಬ ಶ್ರೀಮಂತ ಎಷ್ಟು ಕೊಡಬಹುದು? ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ದಕ್ಷಿಣೆ ಅಂದ ತಕ್ಷಣ ನಾನು ಆಗ್ಲೇ ಹೇಳ್ದೆ ₹1 ಇಟ್ಬಿಟ್ಟು ಕೊಡ್ತಾರೆ ಅಂತ. ಅವರ ಶಕ್ತಿ ಅಷ್ಟೇ ಇರಬಹುದು. ಅಥವಾ ಒಬ್ರು ₹100 ಇಡ್ಬೋದು, ಒಬ್ರು ₹1000 ಇಡ್ಬೋದು. ಆದ್ರೆ ಎಲ್ಲಕ್ಕಿಂತ ದೊಡ್ಡ ಶ್ರೀಮಂತ ಯಾರಪ್ಪ ಅಂದ್ರೆ ಭಗವಂತ. ಹಾಗಾಗಿ ಶ್ರೀಮಂತರೊಳಗಿದ್ದು ಕೈ ತುಂಬಾ ಕೊಡಿಸುವ ಭಗವಂತನನ್ನ ಭೂರಿ ದಕ್ಷಿಣ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ದಕ್ಷಿಣ ಅವನು ಭೂರಿ ದಕ್ಷಿಣನೇ ನಮ್ಮೆಲ್ಲರಿಗೂ. ಯಾಕೆ ಅಂತ ಅಂದ್ರೆ ನಾವ್ ಏನೆಲ್ಲ ಕೇಳ್ತೀವಿ, ಆ ಎಲ್ಲವನ್ನ ಕೊಡುವಂತಹ ದೊಡ್ಡ ಶ್ರೀಮಂತ ಭಗವಂತನೊಬ್ಬನೇ. ಹಾಗಾಗಿಯೂ ಸಹ ಅವನನ್ನ ಭೂರಿ ದಕ್ಷಿಣ ಅಂತ ಹೇಳ್ತೀವಿ. ಇನ್ನೊಂದು ಅರ್ಥದಲ್ಲಿ ಬರೀ ದಕ್ಷಿಣ ಅಂತ ತಗೊಂಡ್ರೆ ಲಕ್ಷ್ಮಿ ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಇನ್ನೊಂದು ಅರ್ಥದಲ್ಲಿ ಶಿವ ಪಾರ್ವತಿ ಅಂತಾನೂ ಬರುತ್ತೆ. ಹಿಂದಿನ ಕಾಲದಲ್ಲಿ ಒಂದು ಕ್ರಮ ಇತ್ತು. ಗಂಡ ಹೆಂಡತಿ ಕುಳಿತುಕೊಳ್ಬೇಕಾದ್ರೆ ಅವರು ಕುಳಿತುಕೊಳ್ಳುವ ರೀತಿಯಲ್ಲಿ ಗಂಡ ಹೆಂಡತಿ ಅಂತ ತಿಳ್ಕೊಳ್ತಾ ಇದ್ರು. ಹೇಗೆ ಅಂತ ಅಂದ್ರೆ ತಂದೆ ಮಗಳನ್ನ ಕೂರಿಸ್ಕೊಳ್ಬೇಕಾದ್ರೆ ತಂದೆಯ ಬಲಭಾಗದಲ್ಲಿ ಕೂರ್ತಾ ಇದ್ರಂತೆ. ಹಾಗೂ ಹೆಂಡತಿ ಕೂರ್ಬೇಕಾದ್ರೆ ಗಂಡನ ಎಡಭಾಗದಲ್ಲಿ ಕೂತ್ಕೊಂತಾ ಇದ್ರಂತೆ. ಹಾಗಾಗಿ ಲಕ್ಷ್ಮಿ ದಕ್ಷಿಣವಾಗಿ ಇರೋದ್ರಿಂದ ಅಂದ್ರೆ ದಕ್ಷಿಣದಲ್ಲೇ ಆಕೆ ಇರೋದ್ರಿಂದ ಹೆಂಡತಿಯರು ಸಹ ದಕ್ಷಿಣದಲ್ಲೇ ಕೂರ್ತಾ ಇದ್ರು, ಅಂದ್ರೆ ಎಡಭಾಗದಲ್ಲಿ ಕೂರ್ತಾ ಇದ್ರು. ಹಾಗಾಗಿ ಆತನನ್ನ ಭೂರಿ ದಕ್ಷಿಣ ಅಂತಲೂ ಸಹ ಹೇಳ್ತಾ ಹೋಗ್ತಾರೆ. ಅಂದ್ರೆ ಈಗಿನ ಕಾಲದಲ್ಲಿ ಬಿಡಿ, ಗಂಡ ಹೆಂಡತಿ ಯಾರು ಅಂತ ಗೊತ್ತಾಗ್ತದೆ. ಆಗಿನ ಕಾಲದಲ್ಲಿ ತುಂಬಾ ವಯಸ್ಸಾದವ್ರಿಗೂ ಕೊಡ್ತಾ ಇದ್ರು. ಹಾಗಾಗಿ ಇವ್ರ ಹೆಂಡತಿನ ಅಂತ ತಿಳ್ಕೋಬೇಕು ಅಂದಾಗ ಕುತ್ಕೋಬೇಕಾರೆ ಅಷ್ಟೇ. ಆದ್ರೆ ಪೂಜೆ ಕೂತ್ಕೋಬೇಕಾದ್ರೆ ಗಂಡನ ಬಲಭಾಗದಲ್ಲೇ ಕೂತ್ಕೊಳ್ಳೋದು. ಯೂಶಲಿ ದೇವಸ್ಥಾನಕ್ಕೆಲ್ಲ ಹೋದಾಗ ಅಂದ್ರೆ ಈಗ ಪ್ರದಕ್ಷಿಣೆಯನ್ನ ಹಾಕಿ ಬಂದು ಕೂರ್ಬೇಕಾದ್ರೆ ಹೆಂಡತಿ ಎಡಭಾಗದಲ್ಲಿ ಕೂರ್ತಾ ಇದ್ಲು ಅಂತಲೂ ಸಹ ಹೇಳ್ತಾರೆ. ಹಾಗಾಗಿಯೂ ಸಹ ಭಗವಂತ ಅಂದ್ರೆ ಎಲ್ಲಕ್ಕಿಂತ ಶ್ರೇಷ್ಠ ಪರಿವಾರ ಇರುವ ಭಗವಂತನನ್ನ ನಾವಿಲ್ಲಿ ಭೂರಿ ದಕ್ಷಿಣ ಅಂತ ಹೇಳ್ತಾ ಇರ್ತೀವಿ. ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ. ಭಗವಂತ ಹೀಗೆ ಅವನ ನಾಮವನ್ನ ತಿಳಿದುಕೊಳ್ಳುವಂತಹ ಶಕ್ತಿ ನಮ್ಮೆಲ್ಲರಿಗೂ ಸಹ ಕೊಡ್ಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಥ್ಯಾಂಕ್ ಯು.